ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾವು ಹೋಗ್ತಿದ್ವಿ ನಮ್ಮ ಮನೆಗೆ. ಯಾರ್ಯಾರು ಹೋಗ್ತಿದ್ವಿ? ನಾನು ಕರುಮು ನಮ್ಮ ಮನೆಗೆ ಹೋಗ್ತಿದ್ವಿ. ಬಿಕಾಸ್ ನಮ್ಮ ಮನೆಯಲ್ಲಿ ದೇವಸ್ಥಾನದ ಪೂಜೆ ಇದೆ. ದೇವಸ್ಥಾನದ ಪೂಜೆಗೆ ಹೋಗಬೇಕು. ಅಂದರೆ ಹೊರಟಿದ್ದು ಲೇಟ್ ಆಯ್ತು, ನಾವು ಇವತ್ತು ಹೊರಟಿದ್ದು. ಸೊ ನಮ್ಮ ಮನೆ ದೇವಸ್ಥಾನದ ಪೂಜೆ ಹೇಗೆಲ್ಲ ಇರುತ್ತೆ ಏನು ಎಲ್ಲ ಆ ವಿಡಿಯೋ ಮಾಡಿ ತೋರಿಸ್ತೀವಿ. ಆಮೇಲೆ ನೈಟ್ ಸ್ಪೆಷಲ್ ಏನಂದರೆ ಯಕ್ಷಗಾನ ಇದೆ. ಸೊ ಯಕ್ಷಗಾನದ ಇನ್ನೊಂದು ಸ್ಪೆಷಲ್ ವಿಡಿಯೋ ಮಾಡಿ ತೋರಿಸ್ತೀವಿ. ಸದ್ಯಕ್ಕೆ ನಮ್ಮನೆ ಹೋಗ್ತಾ ಇದ್ವಿ. ನಮ್ಮನೆಗೆ ಹೋಗೋದು ಎಲ್ಲ ವಿಡಿಯೋ ಮಾಡಿ ಆಮೇಲೆ ತೋರಿಸ್ತಾ ಇದ್ದೀವಿ. ಇಲ್ಲಿ ತನಕ ವೆಯ್ಟ್ ಮಾಡಿ. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಯಾವಾಗಲೂ ಚೆನ್ನಾಗಿರ್ತೀವಿ. ನೀವು ಯಾವಾಗಲೂ ಎಲ್ಲರೂ ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಸೇಫ್ ಆಗಿರಿ ಅಂತ ಹೇಳ್ತಾ ನಮ್ಮ ಮನೆ ಹೋಗಿದ ಮೇಲೆ ಇನ್ನೂ ಸುಮಾರು ವಿಡಿಯೋ ಮಾಡ್ತೀವಿ. ಕರುಮ ಏನಾರು ಹೇಳೋಕ್ಕಿದೆಯಾ? ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿ ಬಿಸಿಲು ಕಣ್ಣಿಗೆ ಕುಗ್ತಾ ಇದೆ ಇಡು. ಹೊರಗಡೆ ಎಲ್ಲ ಹೋಗಿ ಅಭ್ಯಾಸ ಇಲ್ಲ, ಹಳ್ಳಿ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಅದಕ್ಕೆ ನಾನು ಬ್ಲಾಗ್ ನೋಡಿ ಹಳ್ಳಿ ಕೆಲಸ ಎಲ್ಲ ಮಾಡಿ ತೋಟದ ಕೆಲಸದೆಲ್ಲ ಹಾಕಿದ್ದೀನಿ ಮಗಳೇ. ಸುಮ್ಮನೆ ವಿಡಿಯೋ ಕಾಲ್ ಮಾಡೋಣ ಅಷ್ಟೇ. ಹುಡುಗಿ ಕೆಲಸ ಎಲ್ಲ ಮಾಡಿ ಅಭ್ಯಾಸ ಇಲ್ಲ. ಯಾಕೆ ಕೆಲಸ ಮಾಡಲ್ಲ ಮಗಳೇ? ಇರ್ಲಿ ಪರವಾಗಿಲ್ಲ. ಆದ್ರೂ ನೆಕ್ಸ್ಟ್ ಪ್ರಿಪ್ರೇಷನ್ ನಮ್ಮೂರಿಗೆಲ್ಲ ಹೋದ್ಮೇಲೆ ನಾನು ಹಳ್ಳಿ ಹುಡುಗಿನೇ, ನಮಗೂ ಕೆಲಸ ಮಾಡಕ್ ಬರುತ್ತೆ. ಸುಳ್ಳೆ ಹೇಳ್ತಾಳೆ. ನಮ್ಮ ರೂಮಿನ ಹಂದಿ ತೋರಿಸ್ತೀವಿ ನೋಡಿ ಗೈಸ್. ಈಗ ಹಂದಿ ನಮ್ಮ ರೂಮಲ್ಲಿ ಇಲ್ಲ. ಹಂದಿಗಳೇ ವಿಡಿಯೋ ಮಾಡ್ತಾ ಇದ್ದಾವೆ ಗೈಸ್. ಹಂದಿ ಅಂತವೆ ರೂಮಲ್ಲಿ ಇಲ್ಲ ಈ ಹಂದಿ. ಅವಾಗಿಂದ ಸ್ವಲ್ಪ ಡಸ್ಟ್ಬಿನ್ ಎಲ್ಲ ಕಡಿಮೆ ಮಾಡಿದೀವಿ ನಾವು. ಇವಾಗ ಡಸ್ಟ್ಬಿನ್ ಈಗ ನೀಟಾಗಿದೆ ರೂಮು. ಇವಾಗ ಡಸ್ಟ್ಬಿನ್ ತಂದ್ಕೊಂಡಿದೀವಿ ಗೈಸ್. ಅವಾಗೆಲ್ಲ ಡಸ್ಟ್ಬಿನ್ ಇರಲಿಲ್ಲ, ಯಾಕಂದ್ರೆ ಇಲ್ಲಿ ಡಸ್ಟ್ಬಿನ್ ಇತ್ತು ನಮ್ಮ ರೂಮಲ್ಲಿ ಆಲ್ರೆಡಿ. ರೂಮ್ ಕ್ಲೀನ್ ಆಗಿದೆ ಇವಾಗ ತುಂಬಾ. ಏನ್ ಅನಿಸ್ತಿದೆ ಹಂದಿ ಅವರೇ? ದೇವಸ್ಥಾನದಲ್ಲಿ ವರಾಹ ಅಂತಹ ದೇವರ ಹೆಸರುಗಳನ್ನೆಲ್ಲ ಪಠಿಸುತ್ತಿದ್ದೀರಾ ನೀವು? ದೇವಸ್ಥಾನದಲ್ಲಿ ಗಲಾಟೆ ಮಾಡಬಾರ್ದು. ರಸ್ತೆಗೆ ಹೋದ್ರೆ ನಾವು ಡ್ಯೂಡ್ಗೆ ನಾವು ನಡ್ಕೊಂಡು ಹೋಗ್ಬೇಕು. ಡ್ಯೂಡು ನಾವು ಅಲ್ಲ. ಡ್ಯೂಡ್ ಏನು ತಿನ್ನಕ್ ತಂದಿದ್ಯಾ? ಬಿಲ್ಡಪ್ ಕೊಡ್ತಿದ್ದೀವಿ. ಬಿರಿಯಾನಿ. ಬಿರಿಯಾನಿ. ದೇವಸ್ಥಾನ ಅಮ್ಮನವ್ರ ದೇವಸ್ಥಾನ ಗಾಯ್ಸ್ ಇದು. ಇದೆಲ್ಲ ಬ್ಲಾಗಲ್ಲಿ ಹೇಳ್ಬೇಕಾ ನೋಡಿ ನೀವೇ. ಸನ್ಸ್ಕ್ರೀನ್ ಜಾಸ್ತಿ ಕಾಣ್ತೈತಿ ಇದೆಲ್ಲ ಬ್ಲಾಗಲ್ಲೆಲ್ಲ ಹೇಳ್ತಿದ್ದಾರೆ. ಕಟ್ ಮಾಡ್ತೀನಿ. ಪರ್ಸನಲ್ ಎಲ್ಲ ಹೇಳ್ಬಾರ್ದು. ಅದನ್ನೆಲ್ಲ ಕಟ್ ಮಾಡ್ತೀನಿ. ಬ್ಲಾಗ್ ಎಡಿಟರ್ ನಾನೇ. ಬಾ ನೀನು ಹೋಗೋಣ. ಊಟ ಇದೆ, ಪ್ರಸಾದ ಇದೆ. ಹೌದು ಬಿಡ್ರಿ ಬೆಳೆಸ. ಡ್ಯೂಡ್ ಬಾ ಹೋಣ. ಕೊಟ್ಟಾಳೆ ಹೇಳ್ಬೇಕು. ಹೂ ನಾನು ಬಿಡ್ತಾಳೆ. ಇವಳು ಏನಕ್ಕೆ ಬಂದಿದ್ದಾಳೆ ಅಂತ ಅನ್ಕೊಂಡಿದ್ರೆ ಗೈಸ್. ಬೆಳ್ಳು ಕಾಣ್ತಿದ್ದೀನಿ ಅಂತ. ಚೆನ್ನಾಗಿ ಕಾಣಿಸ್ತಿದ್ದಾಳೆ, ಅದಕ್ಕೆ ವಿತೌಟ್ ಫಿಲ್ಟರ್. ಬೇಡ ನಾ ಬರಲ್ಲ ಗೈಸ್. ನೋಡಿ ಬೇಡಪ್ಪ, ನಾನು ತುಂಬಾ ಕೆಡ್ದಾಗ ಕಾಣ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಕ್ಯಾಮೆರಾ ಝೂಮ್ ಹಿಡಿದ್ರೆ ಕೆಡ್ದಾಗ ಕಾಣೋದು. ಹೌದು. ಈಗ ಬಸ್ಸಲ್ಲಿ ಹೋಗ್ತಾ ಇದ್ವಿ. ಹೇಗೆ ಅನಿಸ್ತಿದೆ? ಏನೂ ಅನ್ನಿಸ್ತಿಲ್ಲ ಗೈಸ್. ಬೇಗ ಬಸ್ ಸಿಕ್ತು, ಅದೇ ಒಂದು ಖುಷಿ. ಸೀಟು ಹೇಗೆ ಅನಿಸ್ತಿದೆ? ಬಸ್ ಹೇಗೆ ಅನಿಸ್ತಿದೆ? ನಿಮ್ಮ ಗಾಡಿಗೂ ನಮ್ಮ ಗಾಡಿ ಏನು ವ್ಯತ್ಯಾಸ ಇಲ್ಲ ಗೈಸ್. ಆದರೆ ಇವ್ರ ಕಡೆ ಗಾಡಿ ರಶ್ ಇರಲ್ಲ, ಅದೊಂದೇ. ನಮ್ಮ ಕಡೆ ಗಾಡಿ ತುಂಬ ರಶ್ ಇರುತ್ತೆ. ಯಾಕಂದ್ರೆ ಕಾಲಿಡಕ್ಕೆ ಜಾಗ ಇರಲ್ಲ. ಯಾಕಂದ್ರೆ ನಮ್ಮ ಸರ್ವಿಸ್ ಸೈಡಿಂದ ತುಂಬ ಜನ ಹುಡುಗಿರು ಬರ್ತಾರೆ ಓದೋಕ್ಕೆಲ್ಲ ಇಂದಿರಾಣಿ ಕಾಲೇಜಿಗೆ. ಅದಕ್ಕೆ ತುಂಬ ರಶ್ ಇರುತ್ತೆ. ಹೌದು. ಇಲ್ಲ ಅಂದರೆ ಆದರೂ ರಶ್ಶು ನೋಡಿದ್ದೀನಿ ನಾನು, ತುಂಬ ರಶ್ಶು. ನಮ್ಮ ಕಡೆದು ರಶ್ ಇರುತ್ತೆ, ಆದರೆ ಸುಮಾರು ಗಾಡಿ ಇರೋದ್ರಿಂದ ರಶ್ ಇರಲ್ಲ ಅಷ್ಟೇ. ನಾವು ಸಿದ್ದರಾಮಯ್ಯ ಗಾಡಿ ಹೋಗೋದು ಗೈಸ್ ಸರ್ವಿಸ್ ಸೈಡಲ್ಲಿ, ಅದಕ್ಕೆ ನಮ್ಗೆ ಫುಲ್ ರಶ್ಶು. ಈ ಕಡೆ ಪ್ರೈವೇಟ್ ಗಾಡಿಗಳು ಜಾಸ್ತಿ ಅಷ್ಟೇ, ಮತ್ತೇನಿಲ್ಲ. ನಮಗೆ ಭಾಗ್ಯ ಇಲ್ಲ, ಯಾವ ಭಾಗ್ಯನೂ ಇಲ್ಲ. ಅನಾಥ ಮಕ್ಕಳು ನಾವು ಏನು ಮಾಡೋಕ್ಕಾಗತ್ತೆ? ಇರೋದ್ರಲ್ಲಿ ಖುಷಿ ಪಡ್ಬೇಕಷ್ಟೇ. ಇದರಿಂದ ನಮ್ಮ ಮನೆಗೆ ಹೋದ್ಮೇಲೆ ರೋಡು ಅದೆಲ್ಲ ತೋರಿಸ್ತೀವಿ ಗೈಸ್. ಹೋದ್ಸಲ ವ್ಲಾಗ್ ಮಾಡಿದ್ವಿ ನೀವೇರ್ ಮನೆ ಹೋದಾಗ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅವಾಗ. ಏನೋ ಟೆಕ್ನಿಕಲ್ ಇಶ್ಯೂ ಸ್ವಲ್ಪ, ಅದಕ್ಕೆ ಈ ಸಲ ಅಡ್ಡ ಮಾಡಿದ್ವಿ. ಮಾತಾಡ್ತೀವಿ ಗೈಸ್. ಲಾಸ್ಟ್ ಸಲ ನೀವೇರ್ ಮನೆ ಹೋಗಿದ್ವಿ ಒಂದ್ಸಲ. ಯಾವಾಗ ಬಂದಿದ್ವಿ? ಜೂನ್. ಹಂಗೆ ಮಳೆಗಾಲ ಟೈಮಲ್ಲಿ ಹಂಗೆ ಸುಮ್ಮನೆ ಬಿದ್ದಿದ್ವಾ? ನಾನು ಬಿದ್ದೋಗ ನೀವೇರ್ ಮನೆ ಹೋಗಿದ್ವಿ ಗೈಸ್, ಹಂಗೆ ಸುಮ್ಮನೆ. ಅವಾಗ ಬ್ಲಾಗ್ ಮಾಡಿದ್ವಿ, ಅವಾಗ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸುಮ್ಮನೆ ಟೆಕ್ನಿಕಲ್ ಇಶ್ಯೂ ಇತ್ತು, ಏನೋ ಆಗಿತ್ತು. ಒಟ್ಟು ವಿಡಿಯೋ ಡಿಲೀಟ್ ಆಗಿತ್ತು, ಅದಕ್ಕೆ ಅಪ್ಲೋಡ್ ಮಾಡಿರಲಿಲ್ಲ. ಈ ಸಲ ಬಸ್ಸಲ್ಲಿ ಹೋಗ್ಬೇಕಿರೋ ಒಂದು ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ? ಬಿಸಿಲು ಟೈಮಲ್ಲಿ ನಾನು ಬಿಸಿಲು ಬರೋದ್ರಲ್ಲಿ ಕೂತ್ಕೊಂಡಿರ್ತಿದ್ದೆ. ಬರಲ್ಲ ಅಂತ ಅಲ್ಲಿ ಕೂತ್ಕೊಂಡಿರ್ದೆ, ಆದರೆ ಅಲ್ಲೇ ಬಿಸಿಲು ಬರ್ತಿದ್ದೆ. ಇವತ್ತು ಫಸ್ಟ್ ಟೈಮ್ ಕರೆಕ್ಟ್ ಕೂತಿದ್ದೆ. ನಾನು ಇದ್ದೇನಿಲ್ಲ ಗೈಸ್, ಕರೆಕ್ಟಾಗಿ ಕೂರಿಸಿದ್ದೀನಿ. ಅದಕ್ಕೆ ಇವಳಿಗೂ ಆ್ಯಕ್ಚುಲಿ ಅದು ತಿಂಗಿರಲಿಲ್ಲ. ನಾನು ಮಾಡೇ ಬಸ್ ಇರ್ತದೆ. ನಾವು ಎಷ್ಟು ಬಸ್ ಆಗಿಲ್ಲ. ಎಡದ ಕಡೆ ಬಿಸಿಲು ಹೊಡಿತಿದ್ರೆ ಬಲ್ದ ಕಡೆ ಕೊಡ್ತೀನಿ, ಆದ್ರೆ ನೋಡ್ರೆ ಬಲ್ದ ಕಡೆಗೆ ಆಮೇಲೆ ಬಿಸಿಲು ಹೊಡಿತೀನಿ. ವಿಪರ್ಯಾಸ ಏನು ಮಾಡೋದು? ಇವರು ಸಖತ್ತಾಗಿದೆ ಗೈಸ್. ನೀವೇರು ಮಲ್ನಾಡು ಫುಲ್ ಇವ್ರದ್ದೆಲ್ಲ ಎಲ್ಲಿ ಚೆನ್ನಾಗಿದೆ. ಹೊಸನಗರ ಈಗೆಲ್ಲ ಹೊಸನಗರ ಅಲ್ಲ, ರಿಪ್ಪನ್ಪೇಟೆ ಗರ್ನಿಕೆರೆ ಹತ್ರ ಇರೋದು. ಸಖತ್ತಾಗಿದೆ.
ಫೈನಲಿ ನ್ಯೂ ಇಯರ್ ಊರಿಗೆ ಬಂದು ತಲುಪಿದ್ವಿ. ಅಂದರೆ ಇದು ಊರಂದರೆ ಸುಣ್ಣದ ಬಸ್ತಿ ಅಂತ, ಒಳಗಡೆ ಹೋಗಬೇಕು. ನೋಡಿ ದೇವಸ್ಥಾನ ಹಬ್ಬ ಇದೆ ಇವತ್ತು, ಅದಕ್ಕೆ ಬಂದಿದ್ವಿ. ಜೋರಿದೆ, ಎಲ್ಲರೂ ಬನ್ನಿ. ಎಲ್ಲರೂ ಬರೋಕ್ಕಾಗಲ್ಲ, ನಾವು ಅಪ್ಲೋಡ್ ಮಾಡೋದೇ ಆದ್ಮೇಲೆ ಆಗ್ತೀವಿ. ನ್ಯೂ ಇಯರ್ ಪಪ್ಪನ ನೋಡಿ. ನೆಕ್ಸ್ಟ್ ಇಯರ್ ಈ ವಿಡಿಯೋ ನೋಡಿ ನೆಕ್ಸ್ಟ್ ಇಯರ್ ಮಿಸ್ ಮಾಡದೆ ಬನ್ನಿ. ನಮ್ಮ ಅಪ್ಪಾಜಿ ಅವ್ರದ್ದು ಯಕ್ಷ ಬಳಗ ಅಂತ ಇವರೇ ಒಂದು ಟೀಮ್ ಮಾಡಿಕೊಂಡು ಪ್ರತಿ ವರ್ಷವೂ ನಮ್ಮ ಅಮ್ಮನ ದುರ್ಗಮ್ಮನ ದೇವಸ್ಥಾನದಲ್ಲಿ ಯಕ್ಷಗಾನ ಆಡಿಸ್ತಾರೆ. ಮಸ್ತಾಗಿರತ್ತಿರ್ತಾರೆ ಯಕ್ಷಗಾನ. ಸೊ ನಾನು ಅದಕ್ಕೆ ಅಮ್ಮನ ಪೂಜೆ ಮತ್ತು ಯಕ್ಷಗಾನ ನೋಡೋಕ್ಕಂತಲೇ ನಾನು ಕರುಮು ಬಂದಿದ್ದೀವಿ. ಸೊ ನೆಕ್ಸ್ಟ್ ಇಯರು ಇದೇ ಟೈಮಲ್ಲಿ ಇರುತ್ತೆ, ತಪ್ಪದೆ ಬನ್ನಿ ನೆನೆ ಬಸ್ತಿಯಲ್ಲಿ ನಮ್ಮೂರಲ್ಲಿ. ಇದು ವೆಲ್ಕಮ್ದು ಬ್ಯಾನರ್. ಹೋಗ್ತಾ ಇರೋಣ? ಬಸ್ ಹೋಗಲ್ಲ ಗೊತ್ತಾ, ಇನ್ನು ಸುಮಾರು ದೂರ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳಕ್ಕಾಗಲ್ಲ. ಅಂಕಲ್ ಬರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅವಾಗೆಲ್ಲ ನಡೆದಿದ್ವಿ. ಈಗ ಅಪ್ಪಾಜಿ ಬರಕ್ಕೆ ಹೇಳಿದ್ದೀನಿ, ಫೋನ್ ಮಾಡಿದ್ವಿ, ಬರ್ತಾರಂತೆ. ಭಾಳ ಅಂದ್ರೆ ಭಾಳ ಕರ್ರು ಕಾಣಿಸ್ತೀವಿ. ಏನು ಗೊತ್ತಾ, ನಾವು ಹೋದ್ಸಲ ನಾನು ಮತ್ತೆ ಬಿಂದು ಅಕ್ಕ ಎಲ್ಲ ಬಂದಾಗ ನಾವು ಆಟೋ ಮಾಡಿಸ್ಕೊಂಡು ಹೋಗೋದು ಬೇಡ ಅಂತ ಎಷ್ಟು ದೂರ ನಡ್ಕೊಂಡು ಹೋಗಿದ್ವಿ. ನಡ್ಕೊಂಡು ಹೋಗಿದ್ದೆ, ಪಾಪ ನಡ್ಕೊಂಡೇ ಬಂದಿದ್ರು. ನಡಿಬೇಕು ಅಂತ ಹೇಳಿ ನಡ್ಕೊಂಡ್ ಬಂದಿದ್ದು ಗೈಸ್. ಹೋಗ್ಬೇಕು ಅಮ್ಮ ಹೇಳಿದ್ರು ಆಟ ಮಾಡ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ಪೂಜೆ ಮುಗೀತೇನೋ, ಬೇಗ ಹೊಂಡ್ಬೇಕಿತ್ತು. ನಾನು 50-50 ಯಾಕಂದರೆ ಹೋಗೋದೋ ಬೇಡ ಅಂತ ಅದಕ್ಕೆ ಬಂದ್ವಿ. ಪೂಜೆ ಮುಗೀತೇನೋ, ಯಾಕಂದರೆ ಪೂಜೆ ಆದರೂ ಡೌಟಲ್ಲೇ ಇದೆ, ನನಗೆ ಕನ್ಫರ್ಮೇ ಇರಲಿಲ್ಲ. ಆದರೂ ಹೇಗೋ ಅಮ್ಮನ ನೋಡಬೇಕು ಅಂತ ಇತ್ತು ಅನಿಸುತ್ತೆ, ಅದಕ್ಕೆ ಬರ್ತಾ ಇದ್ದೀವಿ. ಸೊ ಫೈನಲ್ಲಿ ಬಂದಾಯ್ತು ಗೈಸ್. ಸುಮಾರು ಬೈಕ್ ಹೋಗ್ತಿದ್ದ, ಪಾಪ ಎಲ್ಲ ಕರೀತಿದ್ದಾರೆ ಬನ್ರಿ ಅಂಕಲ್ಲು. ಅವ್ರಿಗೆ ಗೊತ್ತೇ ಆಗಿಲ್ಲ ನಾನಂತ. ಈ ಥರ ಎಲ್ಲ ಹೋಗೋದು ಎಷ್ಟು ಚೀಪ್ ನಮ್ಮೂರಾಗಿದ್ರ ಸರಿ. ಹಾಯ್ ನೋಡಿ, ಹೋಗ್ತಾ ಇದ್ವಿ. ನಮ್ಮ ರೋಡ್ ಹೇಗೆ ಅನಿಸ್ತಿದೆ? ಕರುಮು ರೋಡ್ ನೋಡಿ ಸಖತ್ತಾಗಿದೆ. ಊಟಿಗೆ ಹೋದಂಗೆ ಅನಿಸ್ತಿಲ್ಲ? ಇಲ್ಲಿ ಈಗ ಎಂಟ್ರೆನ್ಸ್ ಹೀಗಿದೆ ಗೈಸ್, ಮುಂದೆ ತೋರಿಸ್ತೀವಿ ಹೇಗಿದೆ ಅಂತ. ಮಣ್ ರೋಡ್ ಎಲ್ಲ ಇದೆ, ತೋರಿಸ್ತೀವಿ. ನೋಡಿ ಹೋಗ್ತಾ ಇದ್ವಿ. ನೇಚರ್ ಸಖತ್ತಾಗಿದೆ ಗೈಸ್. ಇವಾಗ ನೇಚರ್ ಕಡಿಮೆ, ನೇಚರ್ ಬ್ರ್ಯಾಂಡ್ ಆದ್ರೆ ನಮ್ದು ಫ್ಯೂಚರ್ ಬ್ರ್ಯಾಂಡ್. ಯಾಕಂದ್ರೆ ಇವರೂರಲ್ಲಿ ಲೈಬ್ರರಿ ಎಲ್ಲ ತುಂಬ ಫೆಸಿಲಿಟೀಸ್ ಜಾಸ್ತಿ ಇದೆ. ನಮ್ಮೂರಲ್ಲಿ ಕಟ್ಕೆ ಕಡಿಲಿಕ್ಕೆ, ಆಮೇಲೆ ಉಸಿರಾಡ್ಲಿಕ್ಕೆಲ್ಲ ನಮ್ಮೂರಲ್ಲಿ ಪ್ರಾಬ್ಲಮ್ ಇಲ್ಲ. ಸೊ ಇದು ಎಕ್ಸ್ಪ್ಲನೇಷನ್. ಹಿಂಗೆ ಹೋಗೋದು ನೋಡಿದ್ರಲ್ಲ, ದೇವಸ್ಥಾನದ್ದೆಲ್ಲ ತೋರಿಸಿ ನಮ್ಮನೆ ಹೋಗೋದು. ನಮ್ಮ ಸರ್ ನೋಡಿದ್ರೆ ಕೇಳ್ತಾರೆ ಮಂಡೆ ನಾನು ಏನಿಲ್ಲ, ಜಸ್ಟ್ ಚಿಲ್ ಸರ್ ಅಂತ ಹೇಳ್ಬಿಡು. ಬೈಕಲ್ಲಿ ಹೋಗ್ತಾ ಇದ್ವಿ. ರೋಡ್ ನೋಡಿ, ಇನ್ನೊಂದು ಸ್ವಲ್ಪ ದಿನ ಟಾರ್ ಬರುತ್ತೆ. ಸೈಕಲ್ಲಿಂದ ಇಳಿದು ಬಂತಿದ್ವಿ ನಮ್ಮ ರೋಡ್ಗೆ. ಫೈನಲಿ ಗಾಯ್ಸ್ ಬಂದು ರೀಚ್ ಆಗಿದ್ದೀವಿ. ಅವಾಗ ತಿತಿ ಮಾತಾಡ್ತಿರ್ತಾಳೆ, ಅದು ಹಾಗೆ ಅದು ಮಾತಾಡಿ ಸ್ವಲ್ಪ ಹಾಗಾಗ್ಬಿಡುತ್ತೆ, ಟಂಗ್ ಟ್ವಿಸ್ಟ್ ಆಗ್ಬಿಡುತ್ತೆ. ಸೊ ಯಾವಾಗ್ಲೂ ಇಟ್ಕೊಂಡಿರಿ ವಾಟರ್ ಬಾಟ್ಲ್. ಈಗ ಬಿಸಿಲು ಜಾಸ್ತಿ ಇದೆ, ಕಾಲೇಜ್ ಹತ್ರ ನಿನ್ನೆ ಊಟಿತ್ತು, ಅಲ್ಲಿ ಹೋಗಿದ್ವಿ, ಬಾಟ್ಲಿ ಬಂದಿದ್ವಿ. ಸೊ ಎಲ್ಲ ಪ್ರೀತಿಯಿಂದ ಕರೆದಿದ್ರು, ಆಮಂತ್ರಣ ಇತ್ತು, ಅದಕ್ಕೆ ಹೋಗಿದ್ವಿ. ಅಲ್ಲಿ ಕೊಟ್ರು, ಅದೆಲ್ಲ ಬಿಟ್ಟಿ ಅಲ್ಲ, ಪ್ರೀತಿ ಅದು. ಈಗ ನಮ್ಮ ರೋಡ್ ತೋರಿಸ್ತೀನಿ. ಆಮೇಲೆ ದೇವಸ್ಥಾನಕ್ಕೆ ನೀನು ಪೂಜೆ ಆಗ್ತಾ ಇದೆಯಂತೆ. ನಮ್ಮ ಮನೆಯಿಂದ ಹೋಗಿ ದೇವಸ್ಥಾನಕ್ಕೆ ಹೋಗ್ತೀವಿ. ಆಮೇಲೆ ದೇವಸ್ಥಾನದ ಪೂಜೆ ಅದು ಎಲ್ಲ ಮಾಡ್ತೀವಿ. ಆಮೇಲೆ ದೇವಸ್ಥಾನ ಪೂಜೆ ಆದಮೇಲೆ ನೈಟು ಮಸ್ತಾಗಿರೋದು ಯಕ್ಷಗಾನದ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀವಿ. ವಂಡರ್ಫುಲ್ ಏನು ಮೇಳ ಅಂಥದ್ದು ಅಪ್ಪಾಜಿ ಹೇಳ್ತಾ ಇರ್ತಾರೆ ಯಾವಾಗಲೂ. ಅದಕ್ಕೆ ನಾನು ಬಂದಿನಿ ಅಮ್ಮನ ಪೂಜೆ ನೋಡಲಿಕ್ಕೆ ಮತ್ತು ಯಕ್ಷಗಾನ ನೋಡಲಿಕ್ಕೆ. ಸೊ ಕರುಮು ಯಾವಾಗಲೂ ಯಕ್ಷಗಾನ ನೋಡಿಲ್ಲ ಅಂತ, ಅವಳಿಗೆ ಫಸ್ಟ್ ತೋರಿಸ್ಬೇಕು. ಆಮೇಲೆ ಅವಳು ಎಕ್ಸ್ಪೀರಿಯೆನ್ಸ್ ಕೇಳಬೇಕು ಹೇಗಿರುತ್ತೆ ಏನು ಅಂತೇಳಿ. ಸೊ ನಮ್ಮನೆಗೆ ಹೋಗೋ ರೋಡ್ ತೋರಿಸ್ತೀನಿ. ಯಾರಾದರೂ ನಮ್ಮನೆಗೆ ಬರೋರಿದ್ದರೆ ವಿಡಿಯೋ ನೋಡಿಕೊಂಡು ಬನ್ನಿ. ಫಸ್ಟು ಸಾಗರದಿಂದ ಬರೋದಿದ್ರೆ ಸಾಗರದಿಂದ ತೀರ್ಥಹಳ್ಳಿ ಗಾಡಿ ಹತ್ತಿ, ತೀರ್ಥಹಳ್ಳಿ ಗಾಡೀಲಿ ಇಳಿದು, ತೀರ್ಥಹಳ್ಳಿ ಗಾಡಿ ಹೇಳಿದಲ್ಲ, ಸುಣ್ಣದ ಬಸ್ತಿಲಿ ಇಳಿಬೇಕು. ಸುಣ್ಣದ ಬಸ್ತಿಯಿಂದ ಹಾಗೆ ಒಳಕ್ಕೆ ವಿದ್ದು ನೆನೆ ಬಸ್ತಿ ಅಂತ ಇರುತ್ತೆ, ಅಲ್ಲಿಗೆ ಬಂದರೆ ಆಮೇಲೆ 24/7 ನಾನು ಯಾವಾಗಲೂ ಅವೈಲಬಲ್ ಇರ್ತೀನಿ. ಆದರೆ ಮೊಬೈಲ್ ಅವೈಲಬಲ್ ಇರಲ್ಲ ಗೈಸ್, ನೆಟ್ವರ್ಕ್ ಇಶ್ಯೂಸಸ್ ತುಂಬ ಇದೆ. ನಾನು ಒಂದು ಮಾಡಬೇಕು ಅಂತ ಇದೆ, ಆದರೆ ಎಲ್ಲರೂ ಸಪೋರ್ಟ್ ವರ್ಕ್ ಪ್ರೊಸೀಜರ್ಸಲ್ಲಿದೆ. ನಮ್ಮ ವಿನಾಯಕ ಅಣ್ಣ ಇದ್ದಾರಲ್ಲ, ವಾರಂಬಳ್ಳಿ ಅವ್ರು ಗೊತ್ತಿರುತ್ತೆ ಎಲ್ರಿಗೂ. ಅವರು ಒಂದು ಅದ್ಭುತವಾದ ಸಾಧನೆ ಮಾಡಿದ್ದಾರೆ. ಅವರು ಕೂಡ ನಮ್ಗೆ ಇನ್ಸ್ಪೈರ್. ಹಾಗೆ ನಮ್ಮೂರಿಗೂ ಒಂದು ಇದು ಏನು ನೆಟ್ವರ್ಕ್. ಇವರೆಲ್ಲ ಭಾಳ ಇನ್ಸಲ್ಟ್ ಮಾಡ್ತಾರೆ ನನಗೆ. ಇನ್ಸಲ್ಟ್ ಯಾವತ್ತೂ ಮಾಡಿಲ್ಲ ಗೈಸ್, ನಾವು ಆ ಥರ ಎಲ್ಲ ಮಾಡಲ್ಲ. ಸುಳ್ಳು ಹೇಳ್ತಾಳೆ ಈಗ, ಈ ಸುಳ್ಳೆ ವಿಡಿಯೋದಲ್ಲಿ ಸುಳ್ಳು ಹೇಳ್ತಾಳೆ. ಏನಂತ ಇನ್ಸಲ್ಟ್ ಮಾಡಿನೇ. ನಾವು ಒಂದು ಸೆಲ್ಫಿ ಸ್ಟಿಕ್ ತಗೋಬೇಕಾದ್ರೂ ಕೈ ಆಗಲ್ಲ. ಯಪ್ಪ ಕೈಯೆಲ್ಲ ನೋಯ್ತಾ ಇದೆ. ನಾವು ಎಷ್ಟು ಒಳ್ಳೆ ಲಾಗರು, ಆದ್ರೆ ನಮ್ಗೆ ಸೆಲ್ಫಿ ಸ್ಟಿಕ್ ಇಲ್ಲ. ತುಂಬ ಬಡ ಲಾಗರ್ ನಾವು. ಏನು ಗೊತ್ತಾ, ನಮ್ಮ ರೂಮಲ್ಲಿ ನ್ಯೂ ಇಯರ್ ಗಿಫ್ಟ್ ನಮ್ಮ ಮಾಲಿನಿ ನನಗೆ ಏನೋ ಗಿಫ್ಟ್ ಕೊಟ್ಟಿದ್ದಾಳೆ. ಸೆಲ್ಫಿ ಸ್ಟಿಕ್ ಆರ್ಡರ್ ಮಾಡಿದ್ಲಂತೆ, ಆದರೆ ಅದು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಏನೋ ಗೊತ್ತಿಲ್ಲ, ಅದ್ರ ನಾನು ಮಾಡ್ತಿದ್ದೆ. ನಂಗೆ ಅವಾಗ ಪ್ಲಾನೇ ಇರಲಿಲ್ಲ. ಭಾಳ ಕೈ ನೋವು ಬರುತ್ತೆ
ಫ್ರೆಂಡ್ಸ್. ಯಾಕಂದರೆ ಇದು ಹಿಂಗೆ ಹಿಡ್ಕೊಂಡು ಕೈ ನೋವು ಬರುತ್ತೆ. ನೆಕ್ಸ್ಟು ಒಂದು ಸೆಲ್ಫಿ ಸ್ಟಿಕ್ ನೋಡಬೇಕಾದ್ರೆ ನಾವು ಸೆಲ್ಫಿ ಸ್ಟಿಕ್ ತೊಗೊಂಡ್ರೊಳಗೆ ನಾನು ಕರುಮನೆ ಏನೋ ಬೇರೆ ಬೇರೆ ಆಗಿರ್ತೀವಿ. ಒಂದು 2 ತಿಂಗಳಿರೋದು. ಆದರೂ ಫಸ್ಟೇ ಗೊತ್ತಿರೋ ಒಂದು ತೊಗೋಬೋದಿತ್ತು. ಇರಲಿ ಬೇರೆ ಬೇರೆ ಆಗಿರ್ತವೆ ಅಂದ್ಬಿಟ್ಟಲ್ಲ. ಕಾಲೇಜಿಂದ ನಾವು ಅಗಲಿರ್ಬೋದು ಅಂತ, ಕಾಲೇಜ್ ಬಿಟ್ಟು ಹೋಗ್ಬೋದು. ನಮ್ಮದು ದೇವಸ್ಥಾನದ ಪೂಜೆಗಿಂತ ಫಿಲಾಸಫಿನೇ ಜಾಸ್ತಿ ಆಗುತ್ತೆ. ಸೊ ನಮ್ಮೂರ ದೇವಸ್ಥಾನ ಅಂದ್ರೆ ಭಾಳ ಪವರ್ಫುಲ್ ದೇವಸ್ಥಾನ. ದುರ್ಗಮ್ಮನ ದೇವಸ್ಥಾನ, ಅಮ್ಮನ ದೇವಸ್ಥಾನ ನಂಗೆ ಭಾಳ ಇಷ್ಟ. ಆ ಅಮ್ಮನ ದೇವಸ್ಥಾನದ್ದು ಸ್ಪೆಷಾಲಿಟಿ ಅಲ್ಲಿಗೆ ಹೋಗಿ ನಮ್ಮ ಮನೆಯಿಂದ ಹೇಗೆ ಎಲ್ಲೆಲ್ಲಿ ಹೆಂಗೆ ನಡ್ಕೊಂಡು ಹೋಗೋದು ಅದನ್ನೆಲ್ಲ ನಾವು ವಿಡಿಯೋ ಮಾಡಿ ತೋರಿಸ್ತೀವಿ. ಮತ್ತು ದೇವಸ್ಥಾನದಲ್ಲಿ ಅಲ್ಲಿ ಏನೆಲ್ಲ ಪ್ರೋಗ್ರಾಮ್ ಇದೆ ಅದನ್ನೆಲ್ಲ ವಿಡಿಯೋ ಮಾಡಿ ತೋರಿಸ್ತೀವಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಒಂದು 2 ಸತಿ ಬಂದಾಳೆ ಡಬ್ಬ ನನ್ನ ಮಗಳು, ಇನ್ನೂ ರೋಡ್ ಗೊತ್ತಿಲ್ಲ. ಈಗ ಹೇಳಿ ಹಿಂಗೆ ಹೋಗೋದಾ ಅಥವಾ ಹಿಂಗೆ ಹೋಗೋದಾ? ನಡಿ ಹಂಗೆ. ವೆರಿ ಗುಡ್, ನೈಸ್. ಇಲ್ಲ ನಡಿ. ಕರುಮುದ್ ಮಾತ್ರ ಬ್ರೈನ್ ಮಾತ್ರ ಭಾಳ ಅಂದ್ರೆ ಭಾಳ ಚುರುಕೈತೆ. ಥ್ಯಾಂಕ್ ಯು ಸೋ ಮಚ್. ಹೌ ವಾಸ್ ಮೈ ಔಟ್ಫಿಟ್ ಗೈಸ್? ವೆರಿ ನೈಸ್. ಆದರೆ ನಾನು ಮಾತ್ರ ನಮ್ಮಮ್ಮನ ಹತ್ರ ಬೈಸ್ಕೊಳ್ಳೋದು ಪಕ್ಕ. ಸ್ಲಿಪ್ಪರ್, ಅಂಗಡಿ ಪ್ಯಾಂಟ್, ಕೆಜಿ ಬಟ್ಟೆ, ಟಿ ಶರ್ಟ್, 100 ರೂಪಾಯಿ ಟಿ ಶರ್ಟ್. ನೋಡಿ ಗೈಸ್, ನಮಗೇನು ಬೇಜಾರಿಲ್ಲ ಗೈಸ್. 100 ರೂಪಾಯಿ ಟಿ ಶರ್ಟ್ ಅಂತೇಳಿ, ಜಾತ್ರೆ ಸ್ಲಿಪ್ಪರ್ ಅಂತೇಳಿ ಆ ಥರ ಎಲ್ಲ. ಸೊ ಈ ರೋಡಲ್ಲಿ ಕರ್ಕೊಂಡು ಹೋಗ್ತಿದ್ದಾಳೆ. ಏನೋ ಫಿಲಾಸಫಿ ಬಿಡ್ತಿತ್ತು. ಸಾರಿ ಹೇಳು. ಆ ಥರ ಎಲ್ಲ ನಮಗೇನು ಬೇಜಾರಿಲ್ಲ ಗೈಸ್. ನಾವು ಭಾಳ ಚೆನ್ನಾಗಿ ಕಾಣಿಸ್ತಿದೆಯಾ ಕರುಮು. ನಮ್ಮೂರಿಗೆ ಕಾಲಿಟ್ಟ ತಕ್ಷಣನೇ ಕರುಮು ಮುಖದಲ್ಲಿ ಹೊಳಿತಾ ಇದೆ ಹೊಳಪು. ಯಾರು ಹುಡುಗ ಏನಾರು ಇದ್ರೆ ಕಮೆಂಟ್ ಮಾಡಿ. ಸನ್ಸ್ಕ್ರೀನ್ ಹಚ್ಕೊಂಡ್ಬಂದಿದ್ದೆ. ಭಾಳ ಚೆನ್ನಾಗಿ ಕಾಣಿಸ್ತಿದೆ ಕರುಮು. ನೋಡಿ ನಮ್ಮೂರು ನೀರು ಗಾಳಿ ನಿಮ್ಗೆ ಸೆಟ್ ಆಗಿದೆ. ನೋಡೋ ದೃಷ್ಟಿಲಿ ಇರುತ್ತೆ ನಿನ್ ಬುಲ್ಡೆ ಹೊಡೆದಾಕ್ತೀನಿ. ಇದೇ ರೋಡ ಹೇಳಿ ನೋಡೋಣ. ಯಾವಾಗಲೂ ಇದೇ ರೋಡಲ್ಲಿ ಹೋದ್ರೆ ಅವ್ರ ಮೇಲೆ ನಾಯಿ ಇದಾವೆ 2. ಅವ್ ನಮ್ಮನ್ನ ಬಡದ್ ಬಾಯಿಗೆ ಹಾಕೊಂತ ಮುಚ್ಕೊಂಡು ಬಾಗೋಣ. ನಾಯಿ ಹುಡ್ದಂಗೆ ಕುಡಿತೀನಿ ಈಗ. ಅದು ನಮ್ಮನೆಗೆ ಹೋಗೋ ರೋಡ. ಕರುಮಿಗೆ ಏನೂ ಗೊತ್ತಿಲ್ಲ. ಇವಳು ಮತ್ತು ನಮ್ಮನೆ ಗೃಹ ಪ್ರವೇಶಕ್ಕೆ ಮದುವೆಗೆಲ್ಲ ಜನ ನಮ್ಮ ಫ್ರೆಂಡ್ಸ್ನ ಎತ್ತಾಕೊ ಬರ್ತಾಳಂತೆ. ಫೂ ನಿನ್ನ. ಈಗ ನಾಯಿ ಬರ್ತವೆ ಬಾ. ಹ್ಞೂ ಇದಲ್ಲ ಇದಲ್ಲ, ಅದು ನಮ್ಮ ರೋಡು. ಅಲ್ಲೈತೆ ನೋಡು, ಅದು ಬುಲ್ಡೆ ಹೊಡೆದೋಗ್ತೀನಿ ರೋಡೇ ಗೊತ್ತಾಗಿಲ್ಲ ಇವಳಿಗೆ. ಸುಮ್ಮನೆ ಬಿಟ್ಟು ಓಸಿ ಬಿಲ್ಡಪ್ ತಗೊಂಡು ಅಲ್ಲಿಂದ ಹೇಳಿ. ಅಲ್ಲಿಂದ ಹೆಂಗಂದ್ರೆ ಬೋರ್ಡ್ ಇತ್ತು. ಬೋರ್ಡ್ ಇದ್ದು ನಿಂಗೆ ಊಟಕ್ಕೆಲ್ಲ ಸಾಂಬಾರಿದ್ದು, ಅನ್ನ ಇದ್ದು, ಅಲ್ಲ ತರಕಾರಿಗೆಲ್ಲ ಇದ್ದು ಅಡುಗೆ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಏನು ಇಲ್ಲದೆ ನೀನೇ ಕ್ರಿಯೇಟ್ ಮಾಡ್ಕೊಂಡು ತಂದ್ಕೊಂಡು ಎಲ್ಲ ರೋಡ್ ಐತಿ, ಎಲ್ಲ ಐತಿ. ನೆಟ್ಟು ಒಂದು ರೂಟ್ ಗೊತ್ತಾ ನಿಂಗೆ? ಗೊತ್ತು ನನಗೆ. ನಮ್ಮೂರ ಹೆಸರೇ ಗೊತ್ತು. ಈಗ ನಡಿ, ಇದು ನಮ್ಮ ರೋಡು ಕರೆಕ್ಟಾಗಿ ಕನ್ಫರ್ಮ್. ಇಲ್ಲಾಂದ್ರೆ ಇಲ್ಲೊಂದು ಬೋರ್ಡ್ ಹಾಕಿರ್ತೀನಿ, ನೀವು ಮನೆಗೆ ಹೋಗುವ ದಾರಿ ಅಂತ. ಸೊ ನಮ್ಮದು ತುಂಬ ಏನು ಮರ್ತೋಯ್ತು, ಆಮೇಲೆ ಹೇಳ್ತೀನಿ. ಆ್ಯಕ್ಚುಲಿ ನಮ್ಮ ಫಿಲಾಸಫಿನೇ ಜಾಸ್ತಿ ಆಗ್ತಿದೆ. ಆಮೇಲೆ ನಮ್ಮ ಅಮ್ಮನ ದೇವಸ್ಥಾನ ನೀವು ನೋಡಲೇಬೇಕು. ಅಮ್ಮನ ದೇವಸ್ಥಾನ ಆಮೇಲೆ ನೀವು ನೋಡೋದೇ ಇಲ್ಲ. ಸ್ಕಿಪ್ ಮಾಡಬೇಡಿ ಪ್ಲೀಸ್, ಲಾಸ್ಟ್ ತನಕ ನೋಡಿ ಅಮ್ಮನ ದೇವಸ್ಥಾನದ್ದು ಪ್ರೋಗ್ರಾಮ್ ಎಲ್ಲ. ನಮಗೆ ಎಷ್ಟು ಚೆನ್ನಾಗಿ ನಾವು ವ್ಲಾಗ್ ಮಾಡ್ತೀವಿ. ಕ್ಯಾಮ್ರಾ ಚೆನ್ನಾಗಿಲ್ಲ, ಏನು ಮಾಡೋಕ್ಕಾಗುತ್ತೆ. ತಗೊಳ್ಳೋಂಥ ಶಕ್ತಿ ದೇವ್ರಿನ್ನೂ ಕೊಟ್ಟಿಲ್ಲ. ಜಾಬೆಲ್ಲ ತಗೊಂಡ್ಮೇಲೆ ನಾವು ಒಂದು ಐಫೋನ್ ತಗೋತೀವಿ, ಒಳ್ಳೆ ವ್ಲಾಗರ್ ಆಗ್ತೀವಿ, ಒಂದಿನ ಬೆಳಿತೀವಿ. ಸೊ ವಿಡಿಯೋ ಮಾಡಲಿಕ್ಕೆ ಕ್ಯಾಮ್ರಾ ಇಂಪಾರ್ಟೆಂಟು, ಬಟ್ ಒಳ್ಳೆ ಮನಸ್ಸು ಇಂಪಾರ್ಟೆಂಟ್. ಫಸ್ಟು ಮಾಡಬೇಕು ಅನ್ನೋ ಮನಸ್ಸು ಇರಬೇಕು, ಆಮೇಲೆ ವಿಡಿಯೋದು ಹೆಂಗಾದರೂ ಓಕೆ. ಯಾಕಂದ್ರೆ ನಾವು ಚೆನ್ನಾಗಿದ್ದೀವಲ್ಲ, ಗೊತ್ತಲ್ಲ ನಿಮಗೆ. ನಾವು ಯಾವ ಕ್ಯಾಮ್ರಾದಲ್ಲಿ ಬಂದರೂ ಚೆನ್ನಾಗಿ ಬರ್ತೀವಿ. ನಾವು ಚೆನ್ನಾಗಿ ಕಾಣಕ್ಕೆ ಅಂತ ಅಲ್ಲ, ಪ್ಲೇಸಸ್ ಎಲ್ಲ ಕ್ಲಾರಿಟಿ ಚೆನ್ನಾಗಿ ಬಂದಿದೆ. ನಿಂದು ಐಫೋನ್ ಬಂದಂಗೆ ಬರ್ತೈತೆ ನೋಡಿ. ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ. ಈಗ ನಮ್ಮನೆ ಅಮ್ಮಂಗೆ ಇದೇ ಥರ ಕ್ಯಾಮ್ರಾ ಹಿಡ್ಕೊಂಡು ಹೋದ್ರೆ ನಾಯಿ ಇದ್ದಾಳೆ. ಸ್ವಲ್ಪ ಹೊತ್ತು ಕ್ಯಾಮ್ರಾ ಆಫ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮತ್ತೆ ಹಿಡಿತೀನಿ. ಅಲ್ಲಿ ಮನೆದೆಲ್ಲ ಸ್ವಲ್ಪ ಮಾಡಿ. ಈ ಕಡೆ ಬೈ. ಅಯ್ಯೋ ಗೈಸ್ ನೋಡಿ, ಹೊಸ ಸ್ಲಿಪ್ಪರ್ ತಗೊಂಡಾಳೆ. ಅವತ್ತು ತಗೊಂಡು ಬಂದೀವಿ. ಹೇಳೀನಿ ಅಕ್ಕೆ ಬರಬೇಡ ಎಲ್ಲಿಗಾರ ಫಂಕ್ಷನ್ ಹೊಂಟಾಗ, ಯಾಕಂದ್ರೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರು. ಮನೆ ಮುರಿಕೆ ಹಾಕಿ ಬಂದ. ಅಷ್ಟು ಚೆನ್ನಾಗಿದೆ ಅಂತ ನನ್ನ ಸ್ಲಿಪ್ಪರು. ಗೈಸ್ ಇವಳು ಔಟ್ಫಿಟ್ ನೋಡಿ. ಇದು ಅಷ್ಟೇ, ಎಲ್ಲಿ ತೊಗೊಂಡಿದ್ದು? ಇದು ಎಲ್ಲಿ? ಸಾಗರದಲ್ಲೇ ಶರ್ಟ್ ತೊಗೊಂಡಿದ್ದು. ಇದು ಪ್ಯಾಂಟು. ಆದರೆ ಪ್ಯಾಂಟಿಗೆ ಮಾತ್ರ ಎಷ್ಟು ರೂಪಾಯಿ ಇರ್ಬೋದು ಕಮೆಂಟ್ ಮಾಡಿ ನೀವು. ತುಂಬ ಕಾಸ್ಟ್ಲಿದು ಗೈಸ್ ಇದು ಮತ್ತೆ KG ಬಟ್ಟಿದ್ದಲ್ಲ ಏನೂ ಅಲ್ಲ. ನೋಡ್ಬಿಟ್ಟು ನಮ್ಮ ಅಮ್ಮನ ಡೈಲಾಗ್ ಏನು ಗೊತ್ತಾ? ಡಾಕಾಜಿನ ಮೊಮ್ಮಗಳು ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ನಾನು ಈ ಥರ ದೊಗ್ಲ ಪ್ಯಾಂಟು, ಈ ಥರ ಶರ್ಟು ಅಪ್ಪ ಹಾಕ್ತಿದ್ದಂತೆ. ಆದರೆ ನಂಗೆ ಪ್ರೌಡ್ ನಮ್ಮ ಅಪ್ಪನ ಥರ ಇದ್ದೀನಿ ಅಂತೇಳಿ. ಆದರೆ ಏನು ಮಾಡೋದು, ಅದನ್ನು ಭಾಳ ಕಿಂಡಲ್ ಮಾಡಿ ಹೇಳ್ತಾರೆ. ಅದು ನಂಗೆ ಸಂಕಟ. ಸೊ ಚೆನ್ನಾಗಿದೆಯಲ್ಲ? ಚೆನ್ನಾಗಿಲ್ಲ ಅಂದರೂ ನೀವು ನೋಡಲೇಬೇಕು ಈ ಥರನೇ. ಬೇರೆ ಡ್ರೆಸ್ ಹಾಕಲ್ಲ. ಸೊ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗೋ ವಿಡಿಯೋ ಮಾಡೋಣ. ಭಾರಿ ಬೆಳ್ಳು ಕಾಣಿಸ್ತದೆ ಗೈಸ್ ಇವಳು. ಬಾ, ಫೈನಲಿ ಬಂದ್ವಿ ನೋಡಿ ಗೈಸ್. ನೀವೇ ಹೊಸ ಮನೆ ಇದಾಗ್ತಾ ಇದೆ.
ಗೃಹ ಪ್ರವೇಶ ಕರಿತಾಳೆ ಎಲ್ಲ ಬಂದ್ಬಿಡಿ. ದಾರಿ ನಾನು ಕರುಮು ದಾರಿ ಸ್ಥಳ ಇದು ನಮ್ಮನೆ. ಆಮೇಲೆ ಅಲ್ಲಿ ಕೆಳಗೆ ನಮ್ಮನೆ ಇದೆ. ಇದು ಹೊಸ ಮನೆ ಮಾಡ್ತಾ ಇರೋದು. ಅಮ್ಮನ ತರಕಾರಿ ಬಳ್ಳಿ ಎಲ್ಲ ನೋಡಿ ಸುಮಾರಿದೆ ಇಲ್ಲಿ. ಇವ್ರ ಮನೆ ನಾಯಿ ಬರುತ್ತೆ, ಈಗ ಸೋನು ಬರುತ್ತೆ. ಸೊ ಇದಿಷ್ಟು ನಮ್ಮ ಮನೆ ಕೆಳಗಡೆ ಅಲ್ಲಿ ಇದ್ದೆಲ್ಲ ಆಮೇಲೆ ತೋರಿಸ್ತೀನಿ. ಬಟ್ ನಮ್ಮಲ್ಲಿ ಅಮ್ಮ ಇಲ್ಲೇನೋ, ಯಾರೂ ಇಲ್ಲೇನೋ. ಸೊ ಭಾಳ ಬಿಸಿಲಿದೆ ಆ್ಯಕ್ಚುಲಿ. ಸೊ ಇದು ನಮ್ಮನೆ. ಸೊ ಈಗ ಅಮ್ಮನೂರು ದೇವಸ್ಥಾನಕ್ಕೆ ಹೋಗೋ ರೋಡು. ರಸ್ತೆಯಿಂದ ಸ್ಟ್ರೈಟ್ ಬಂದರೆ ಆಯ್ತು, ಅಲ್ಲಿ ಬೋರ್ಡ್ ಇದೆ. ನೆಕ್ಸ್ಟು ಇಲ್ಲೂ ಬೋರ್ಡ್ ಇದೆ, ಲೆಫ್ಟು. ಲೆಫ್ಟ್ ತೊಗೊಂಡು ಸ್ಟ್ರೈಟ್ ಹೋದರೆ ಅಲ್ಲೇ ದೇವಸ್ಥಾನ. ಮೂರು ನೋಡಿ, ಅಲ್ಲೊಂದು ಇಲ್ಲೊಂದು ಇನ್ನೊಂದು ಮನೆ. ಬಿಸಿಕೊಪ್ಪದ ಮನೆ. ಇಲ್ಲಿ ಬಂದಿದ್ಯಾ ಕರ್ಮು? ಇಲ್ಲ, ನೀನು ಬಂದಿದ್ದೆ, ನೀನು ಮನೇಲೇ ಇದ್ದೆ ಅನ್ಸುತ್ತೆ. ಬಂದಿದೆ ಕಡೆ. ಹೌದಾ? ದೇವಸ್ಥಾನಕ್ಕೆ ಬಂದಿದ್ವಿ. ಇಲ್ಲ ಒಬ್ರು ದೇವಸ್ಥಾನಕ್ಕೆ ಬಂದಿದ್ಯಲ್ಲ. ಮಾವಿನಕಾಯಿ ಕೊಯ್ಯೋಣ ಹೋಗಿದ್ವಿ. ರೊಟ್ಟಿ ತಿಂತಿದ್ರು ಅವರು. ಹಾಂ, ಹೌದೌದು. ಈ ಕಡೆ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತ. ಜನ ದೇವಸ್ಥಾನದಲ್ಲಿ ಅಮ್ಮನವ್ರು ನೋಡೋಕ್ಕೆ ರಶ್ ಇದೆ. ಫುಲ್ ರಶ್ ಇದೆ ಅಮ್ಮನ ದರ್ಶನ ಮಾಡೋಕ್ಕೆ. ದೇವಸ್ಥಾನದ ಲಾಸ್ಟ್ ಬಲಿ ಹಾಕಾದ್ಮೇಲೆ ಇದು ಏನೋ ದೇವ್ರಿಗೆ ಶಕ್ತಿ ಕೊಡೋದು ಏನೋ ಇರಬೇಕು. ಇದು ನನಗೆ ಅಷ್ಟು ಗೊತ್ತಿಲ್ಲ. ಒಂದ್ಸತಿ ಕೇಳ್ತೀನಿ, ಕೇಳಿ ಇದು ಏನಕ್ಕೆ ಮಾಡೋದು ಅಂತೇಳಿ ಕೇಳಿ ಹೇಳ್ತೀನಿ. ಊಟ ಮಾಡ್ದೆ? ಹಶು ಹೋಗ್ತೈತಿ. ಕರುಮು ನೋಡಿದ್ಕೆ ಸ್ಮೈಲ್ ಕೊಡು, ಸ್ಮೈಲ್ ಕೊಡು, ಸ್ಮೈಲ್. ತೋರ್ಸ್ಮನೆ, ಚೆನ್ನಾಗಿ ಕಾಣಿಸ್ತೈತೆ ತಿರ್ಗಿಲ್ಲಿ. ನೋಡಿ, ಇಲ್ಲಿ ದೇವಸ್ಥಾನದಲ್ಲಿ ಮಕ್ಕಳದೇ ಹಾವಳಿ. ಹಾಯ್, ಹೇಗೆ ಅನಿಸ್ತಿದೆ? ದೇವಸ್ಥಾನಕ್ಕೆ ಬಂದಿದ್ದು ಪ್ರಸಾದ ತಿಂದೆ? ಇಲ್ಲಿ ನೋಡಿ, ಹೂ ಜುಟ್ಕಿಂತ ಆವಾಗಲೂ ನಮ್ಮ ಅಮ್ಮರು ಹಿಂಗೆ ಮುಡಿಸ್ತಿದ್ದು. ಜುಟ್ಕಿಂತ ಹೂವೇ ದೊಡ್ಡ ಇದೆ. ಹೂವು ಇದೆ. ಸೊ ಆಯ್ತಾಯ್ತು, ನೀನು ಇಟ್ಕೋ ಹಂಗದ. ನೆಕ್ಸ್ಟ್ ಏರ್ ಹಿಡ್ಕೋತೀನಿ. ಕೊಡ್ತಾ ಇರೋದು ರಶ್ ಇದೆ, ಲೈನು. ಯಕ್ಷಗಾನದ ಪ್ರಿಪ್ರೇಷನ್ ನೋಡಿ ನಾವು ಕುತ್ಕೊಂಡು ಎಷ್ಟು ಚೆನ್ನಾಗಿ ನೋಡ್ತಾ ಇರ್ತೀವಿ. ಬಟ್ ಅವರು ಎಷ್ಟು ಇಷ್ಟಪಟ್ಟು ಮಾಡ್ತಾ ಇರ್ತಾರೆ. ಸ್ಟೇಜು ಇದೆಲ್ಲ ಪ್ರಿಪ್ರೇಷನ್ದು ಎಷ್ಟು ಇದಾಗಿ ಸ್ವಲ್ಪ ಮಿಸ್ಟೇಕ್ ಆದ್ರೂ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ, ಸೊ ಅಷ್ಟು ನೋಡಿಕೊಂಡು ಎಲ್ಲ ಮಾಡ್ತಾ ಇರಬೇಕು. ಇದು ಫಸ್ಟು ಸ್ಟೇಜಿಂದ ಮಾಡ್ತಾ ಇದ್ದಾರೆ. ಆಮೇಲೆ ಇದು ಯಕ್ಷಗಾನ, ಯಾವ್ದು ಯಕ್ಷಗಾನ, ಏನೇನು ಪಾತ್ರಗಳು ಬರ್ತವೆ ಏನಿದೆ ನಾನು ಆಮೇಲೆ ಕೇಳಿ ಹೇಳ್ತೀನಿ. ಈಗ ಸದ್ಯಕ್ಕೆ ಪ್ರಿಪ್ರೇಷನ್ದೊಂದು ವಿಡಿಯೋ ಮಾಡ್ತೀವಿ. ಯಕ್ಷಗಾನ ನಡೆಯೋಕ್ಕಿಂತ ಮುಂಚೆ ಹೆಂಗೆಲ್ಲ ಪ್ರಿಪ್ರೇಷನ್ ಮಾಡ್ತಾರೆ ಇದೆಲ್ಲ ನೋಡಿ. ಇದು ಯಕ್ಷಗಾನದವ್ರದ್ದು ಡ್ರೆಸ್ಸಿಗೆಲ್ಲ ಇದು ಮಾಡ್ತಾರಲ್ಲ, ಡ್ರೆಸ್ಸಿಗಿದು ತುಂಬ ಕಷ್ಟ ಇರುತ್ತೆ. ತುಂಬ ಇಷ್ಟಪಟ್ಟು ಮಾಡ್ತಾರೆ ಆ್ಯಕ್ಚುಲಿ. ಅದ್ರದ್ದು ಸಖತ್ತಾಗಿ ಮಾಡ್ತಾರೆ. ನಾವು ಕುತ್ಕೊಂಡು ನೋಡ್ಬೇಕಾದ್ರೆ ಸ್ವಲ್ಪ ಏನಾದರೂ ಇದರಾದ್ರೂ ಬೋರ್ ಆದ್ರೂ ಸ್ವಲ್ಪ ಹೇಳ್ತೀವಿ. ಅದರ ಹಿಂದೆ ಎಷ್ಟು ಶ್ರಮ ಇರುತ್ತೆ ನೋಡಿ. ಸೊ ಇದಿಷ್ಟು ಹಿಂದೆ ಇಲ್ಲಿ ಡ್ರೆಸ್ಸು ಮಾಡ್ಕೊಳಕ್ಕೆ ಇದಿಷ್ಟು. ಇದು ಸ್ಟೇಜು. ಆ್ಯಕ್ಚುಲಿ ದೊಡ್ಡವ್ರಿಗಿಂತ ಚಿಕ್ಕವ್ರದ್ದೇ ಹಾವಳಿ.
ಏನು 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 ಏ ಅದೇನು ಬಂಗಾರದಿಂದ ಮಾಡಿದ್ದಾನ ಅಲ್ಲ ಯಾಕಾರು ಮನಸ್ಸಿನಾಗ ಇರ್ಲಿ ಎಲ್ಲ. ಓಕೆ ಹಂಗೆ ಇರಿ ಅಂತ ಫೋಟೋ ತೆಗಿತೀನಿ. ಇನ್ನು ಪ್ರಸಾದ ಕೊಟ್ಟಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತೀರ ನಂಗೆ ಗೊತ್ತು. ಕೈ ಮುಕ್ಕೊಂಡ್ರ ಸುಳ್ಳೇ ಹೇಳ್ತೀರಾ? ಬರೀ ಊಟಕ್ಕೆ ಬಂದಿತ್ತಾನೆ ನೀವು. ಎಲ್ಲ ತೆರದ್ ನೀನು 5ನೇ ತರಗತಿ ಮನೆ ಬರ್ತಿ. ಹೌದಾ? ಇವಳು ಗೊತ್ತಾ ನಿಂಗೆ? ಏನು ಹೆಸರು ಅವಳದು? ಗೊತ್ತಿಲ್ಲ. ಹೌದಾ? ಇವಳು ಗೊತ್ತಾ? ನಂಗೆ ಗೊತ್ತಾ? ಯಾರು ಆಗ್ಲೇ ಫಸ್ಟ್ ಹೇಳೋದಿಲ್ಲ ಹಂಗೇಳೋ. ನಿವುದಿತ ಗಾಯ್ಸ್ ಡೌ ಮಾಡ್ತಾವಂದ್ರೆ ನಾನು ಗೊತ್ತು ಅಂತ ಹೇಳಿದ್ವು. ಯಾರಂತ ಕೇಳಿದ್ರೆ ನಿಧಿ ತಂಗಿ ಅಂತ ಹೇಳಿದ್ವು. ಈಗ ಡೌ ಮಾಡ್ತೇವೆ ಹೇಳೋ. ಗೈಸ್ ಊರಲ್ಲಿ ಆಲ್ಮೋಸ್ಟ್ ಎಲ್ಲ ನಿವಿ ತಂಗಿ ಕುಳ್ಳಿ ಅಂತ ಅವಳ ನನಿತಾ ಅಂತ ಕುಳ್ಳಿ ಅಂತಾನೆ ಎಲ್ಲರೂ ನನ್ನ ಮಾತಾಡ್ತಿದ್ದಾರೆ. ನಾನು ಆರಾಮ ಅನ್ನೋ ಒಂದು ಎಷ್ಟು ಚೆನ್ನಾಗಿ ಕ್ಲಾಸಲ್ಲಿ ಇಷ್ಟು ಚೆನ್ನಾಗಿ ಪಾಠ ಕೇಳಿದ್ರೇನೋ. ಇಲ್ಲ ಈಗ ವಿಡಿಯೋ ಮಾಡ್ತೀನಿ ಅನ್ನೋಕೆ ಎಷ್ಟು ಚೆನ್ನಾಗಿ ಕೇಳ್ತಿದಾರೆ ನೋಡಿ. ಪದ್ದು ಒಂದು ಹಾಡು ಹೇಳ್ತೀರಾ? ವಾಚ್ ನೋಡಿ 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 ದೇವ್ರ ಪೂಜೆ ಎಲ್ಲ ಮುಗೀತು. ಇನ್ನೇನು ಊಟಕ್ಕೆ ಲೈನ್ ಸರತಿ ಸಾರಿನೆಲ್ಲ ನಿಂತಿದ್ದಾರೆ ನೋಡಿ. ಯಾರನ್ನು ನಂಗೆ ಗೊತ್ತಿಲ್ಲ ಹೆಂಗಸರೆಲ್ಲ. ನಾನು ನೀವು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ತುಂಬ ರಶ್ ಇತ್ತು ಅಂತ ವಾಪಸ್ ಬಂದ್ವಿ. ಇರ್ಲಿ, ಹಾಯ್ ಮಾಡಿ, ಒಂದು ಹಾಯ್ ಮಾಡಿ ದೊಡ್ಡಮ್ಮ. ಹಾಯ್ ಮಾಡ್ರಿ. ನೆಕ್ಸ್ಟ್ ನಿಮ್ದು ವಿಡಿಯೋ ನೋಡಕ್ಕಾಗತ್ತೆ. ದೊಡ್ಡಮ್ಮ ಹಾಯ್ ಮಾಡಿ. ಚೆನ್ನಾಗಿದ್ದೀರಾ ಎಂತಕ್ಕೆ? ನೆಕ್ಸ್ಟ್ ನೋಡಿದ್ರು ನಿಮ್ಗೆ ಹಾ ಮಾಡದೆ. ಹಾಯ್ ಮಾಡಿ ಒಂದು. ಹೆಂಗೆ? ಓಕೆ, ಮಸ್ತ್ ಬಂತು. ವೆರಿ ನೈಸ್. ಓಕೆ ಅತ್ತೆ ಹಾಯ್ ಮಾಡ್ರಿ. ಹಾಯ್ ಮಾಡಿ, ಇರ್ಲಿ ಹಾಯ್ ಮಾಡಿ. ವೆರಿ ನೈಸ್. ಓಕೆ ಹಾ ಇಲ್ಲಿ ನೋಡಿ ಆಂಟಿ ಹಾಯ್ ಮಾಡಿ ಒಂದು ಅತ್ತೆ ಹಾಯ್. ಆಂಟಿ ಆರಾಮಿದ್ದೀರಾ? ಅತ್ತೆ ಆರಾಮಿದ್ದೀರಾ? ಹಾಯ್ ಮಾಡಿ ದೊಡ್ಡಮ್ಮ. ಸುಮ್ಮನೆ ಇರ್ಬೋದಾಗಿತ್ತು. ಓಕೆ ಸುಮ್ಮನೆರಾ ಅಂದು ಇಲ್ಲೇ ಕೊಡಿ. ಕುಳ್ಳಿ ಬಂದಿಲ್ಲ. ಹಾಂ ಐತಿಲ್ಲೇ. ನಾನು ವಿಡಿಯೋ ಮಾಡ್ತೀನಿ. ಕಾರ್ಯಕ್ರಮ ಅಂತ ಬಿಡುವತ್ಲಾಗೆ ಹೋಗಿ. ಹಾಯ್ ಆರಾಮಿದ್ದೀರಾ? ಮಹಾದಾನ ಕಾಣಿಸ್ಲಿಲ್ಲ. ಐಸ್ ಕ್ರೀಮ್ ನಾವು ಚಿಕ್ಕವ್ರು ಇರ್ಬೇಕಾದ್ರೆ ನಮ್ಮೂರಲ್ಲಿ ಏನಂದರೆ 8 ಕಿಲೋಮೀಟರ್ಗೆ ಗರ್ತಿಗೆರೆಗೆ ಹೋಗಬೇಕು. ಸೊ ಇದು ನೋಡಿ ಐಸ್ ಕ್ರೀಮು ತಿಂದ್ರೇನೆ ಖಾಲಿ ಫುಲ್ ಡಬ್ಬ ಖಾಲಿಯಾಗಿದೆ. ಹಾಕು ಇವ್ರ ಥರನೇ ಇವ್ರಿಗಿಂತನೂ ಜಾಸ್ತಿ ಕ್ರೇಜ್ ನಮಗೆ ಅವಾಗ. ಯಾಕಂದರೆ ನಾವು 8 ಕಿಲೋಮೀಟ್ರ್ ಹೋಗಿ ಅಂಗಡಿ ಹೋಗಿ ತಗೊಬರ್ಬೇಕಿತ್ತು. ಹಂಗಾಗಿ ಐಸ್ ಕ್ರೀಮ್ ಬಂದರೆ ನಮ್ಗೆ ದೊಡ್ಡ ಒಂದು ಡೈಮಂಡ್ ಸಿಕ್ಕಂಗೆ. ನಾವು ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೂ ಹಿಂಗೆ ಯಾರು ಕೊಡಿಸ್ತಾರಾ ಅಂತ ವೇಟ್ ಮಾಡ್ತಾ ಇದ್ವಿ. ನೀವು ಸ್ವಾಗತ ಎಲ್ಲರಿಗೂ. ಹಾಯ್ ಆರಾಮ್ ಕೊಡೋ ಆರಾಮ್. ಎಷ್ಟು ತಿಂದೆ ಐಸು? ಹೇಗೆ ಅನ್ನಿಸ್ತಿದೆ? ಚೆನ್ನಾಗಿದೆ. ಇವತ್ತಿನ ಮಧ್ಯಾಹ್ನದ ತನಕ ಅಮ್ಮನವ್ರ ಪೂಜೆ ಎಲ್ಲ ಆಯಿತು, ಸತ್ಯನಾರಾಯಣ ಪೂಜೆ ಆಯಿತು. ಈಗ ಅಮ್ಮನವ್ರ ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಊಟ ಮಾಡ್ಕೊಂಡೆಲ್ಲ ಹೋಗಿದ್ದಾರೆ. ಈಗ ನೆಕ್ಸ್ಟ್ ಬರುವಂಥದ್ದು ಇದು ಯಕ್ಷಗಾನ. ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ಹೇಗೆ ಅನಿಸ್ತು ಕರುಮು ಪೂಜೆ? ಚೆನ್ನಾಗಿ ಅನಿಸ್ತು ಗೈಸ್. ಪೂಜೆಗೆ ಹೋಗಿಲ್ಲ ಗೈಸ್, ಯಾಕಂದ್ರೆ ಪೂಜೆ ಮುಗಿದ್ಬಿಟ್ಟಿತ್ತು. ನಾವು ಹೋಗೋರೊಳಗೆ ಸಂಜೆ ಪೂಜೆಗೆ ಹೋಗ್ತೀವಿ. ಪ್ರಸಾದ ಸಖತ್ತಾಗಿತ್ತು ಗೈಸ್. ಪ್ರಸಾದ ಎಲ್ಲ ತಿಂದು
ಸಣ್ಣ ಹುಡ್ರೆಲ್ಲ ಐಸ್ ಕ್ರೀಮ್ ಎಲ್ಲ ಮುಳುಗೋಗ್ಬಿಟ್ಟಿದ್ವು. ನಾವು ತಿನ್ನೋಣ ಅನ್ಕೊಂಡ್ವಿ, ಬಟ್ ಏನು ಮಾಡೋದು, ಹೊಟ್ಟೆ ಫುಲ್ ರಶ್ ಆಗಿಬಿಟ್ಟಿತ್ತು. ತಿಂದೇ ಇಲ್ಲ ಇವಳು ಕೊಟ್ಟಿದ್ದ ಐಸ್ ಕ್ರೀಮು ಹಾಗೆ ಬಿಟ್ಲು. ಆದರೂ ವೇಸ್ಟ್ ಮಾಡಲಿ ಅಲ್ಲಿ ತಿಂದೆ ಜಾಸ್ತಿಗೆ. ಪ್ರಸಾದ ಎಲ್ಲ ತಿನ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಅಮ್ಮನವ್ರ ದರ್ಶನ, ಅಮ್ಮನವ್ರಂತೂ ಭಾಳ ಅಂದ್ರೆ ಭಾಳ ಚೆನ್ನಾಗಿ ಕಾಣ್ತಾ ಇದ್ರು. ಹಾಗೆ ನೋಡ್ತಾನೆ ಇರಬೇಕು ಅನಿಸ್ತಿತ್ತು. ಆದರೆ ಏನು ಮಾಡೋದು, ಮತ್ತೆ ಸಂಜೆ ಹೋಗಬೇಕು. ಯಾಕಂದ್ರೆ ನಾನು ಪೂಜೆಗೆ ಬರಬೇಕು ಅಂದ್ಕೊಂಡಿದ್ದೆ, ಪೂಜೆಗೆ ಆಗಲೇ ಇಲ್ಲ ಬರೋಕ್ಕೆ. ಸೊ ಸಂಜೆ ಪೂಜೆಗೆ ಮಿಸ್ ಮಾಡದೆ ಹೋಗಲೇಬೇಕು. ಸೊ ನಾನು ಕರು ಮತ್ತೆ ಕುಳ್ಳಿ ಬಂದಿದ್ದಾಳಂತೆ. ಕುಳ್ಳಿ ನೆತ್ತಾಕೊಂಡು ಸಂಜೆ ಯಕ್ಷಗಾನದ ಏನೇನು ಮಾಡ್ತಿದ್ದಾರೆ ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಹೋಗ್ತೀವಿ. ಯಕ್ಷಗಾನ ಇದೆ, ಯಕ್ಷಗಾನಕ್ಕೆ ಹೋಗ್ತೀವಿ. ಇಂಟ್ರಡ್ಯೂಸ್ ಯಕ್ಷಗಾನದ ಏನೇನು ಪಾತ್ರಗಳು ಮಾಡ್ತಾ ಇದ್ದಾರೆ, ಏನು ಎಂತ ಎಲ್ಲ ವೆಯ್ಟ್ ಮಾಡಿ ಯಕ್ಷಗಾನದ ವಿಡಿಯೋ ತನಕ. ಸೊ ಈಗ ಸದ್ಯಕ್ಕೆ ನಮ್ಮದು ಅಮ್ಮನವ್ರ ದೇವಸ್ಥಾನದ ನಮ್ಮ ವಾರ್ಷಿಕೋತ್ಸವದ್ದು ಇವತ್ತಿಂದು ಮಧ್ಯಾಹ್ನ ಬೆಳಗ್ಗೆ ಪೂಜೆದು ಇಲ್ಲಿವರೆಗೂ ಮುಗ್ದಿದೆ ಲಾಗ್. ಇದಾಗಿತ್ತು ಪೂಜೆ ವ್ಲಾಗು. ನೆನ್ನೆ ಬಸ್ತಿ ಅಮ್ಮನವ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಒಂದು ಪೂಜೆದ್ದು ಲಾಗ್ ಇವತ್ತಿಂದ ಆಯಿತು. ಇನ್ನು ಏನಿದ್ರು ಯಕ್ಷಗಾನ, ಕರುಮು ಯಕ್ಷಗಾನ ನೋಡಿಲ್ಲ. ಸೊ ಅವಳಿಗೆ ಯಕ್ಷಗಾನ ತೋರಿಸಿ ಹೇಗಿತ್ತು ಏನು, ಯಕ್ಷಗಾನದ ಪಾತ್ರ, ಯಕ್ಷಗಾನದ ಎಲ್ಲ ಆಲ್ಮೋಸ್ಟ್ ಒಂದು ಅದು ನಮಗೆ ಎಷ್ಟಾಗತ್ತೆ ಅಷ್ಟು ಕವರ್ ಮಾಡ್ತೀವಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್. ಎಲ್ರಿಗೂ ನಮಸ್ಕಾರ ಮತ್ತು ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಮತ್ತು ಇವಾಗ ಯಕ್ಷಗಾನದ್ದು ವೈಬು ಭಾಳ ಸಖತ್ತಾಗಿದೆ ದೇವಸ್ಥಾನದಲ್ಲಿ. ಹೇಗನಿಸ್ತಿದೆ ಕರುಮು? ನೋಡಬೇಕು, ಇವಾಗ ಬಂದಿದ್ದೀವಿ ಗಾಯ್ಸ್. ಇನ್ನು ವೇದಿಕೆ ಎಲ್ಲ ಸಜ್ಜಾಗಿದೆ, ಹೇಗೆ ಅಂತ ಏನು ಗೊತ್ತಿಲ್ಲ, ಇನ್ನೂ ರೆಡಿ ಆಗಿಲ್ಲ ಯಕ್ಷಗಾನದವರು ಎಲ್ಲ. ಜಸ್ಟ್ ಬಂದಿದ್ದೀವಿ, ನೋಡ್ಬೇಕು ಹೇಗೆ ಅನಿಸ್ತಿದೆ. ಸಾಕಾದಾಗ ಅನಿಸ್ತಿದೆ. ಶಿವಮೊಗ್ಗದಿಂದ ಬಂದಿದ್ದವರು ಸಾಕಾಗ ಅಂತ ಅನಿಸ್ತಿದೆ. ತುಂಬ ಚೆನ್ನಾಗಿದೆ. ಓಕೆ, ವೆರಿ ನೈಸ್. ಬಟ್ ವೈಬ್ ಮಾತ್ರ ಮಸ್ತ್ ಆಗಿದೆ ಯಕ್ಷಗಾನದ್ದು. ಯಾರು ಮಿಸ್ ಮಾಡ್ಕೊಂಡು ನೆಕ್ಸ್ಟ್ ಇಯರ್ ಯಾರು ಮಿಸ್ ಮಾಡ್ಕೊಂಬೇಡಿ. ನೆನೆ ಬಸ್ತಿಯಲ್ಲಿ ನೆಕ್ಸ್ಟ್ ಇಯರ್ ಮಾಡಿದ್ರೆ ಪಕ್ಕ ಬನ್ನಿ. ಮಾಡ್ತಾರೆ ಪಾಸಿಟಿವ್ ವರ್ಷ ಮಾಡ್ತಾರೆ. ಅಮ್ಮನವ್ರು ಪಕ್ಕ ನಡ್ಸ್ಕೊಡ್ತಾರೆ. ನೆಕ್ಸ್ಟ್ ಇಯರ್ ಪಕ್ಕ ಮಾಡ್ತಾರೆ. ಈ ಕುಳ್ಳಿ ಅಂತ ನೆಗೆಟಿವ್ ಥಿಂಕರ್ ಇದ್ರೆ ನಾನೇನು ಬ್ಯಾಡ್ದಿದ್ದು ಹೇಳಿಲ್ಲ. ಓಕೆ, ಸಖತ್ತಾಗಿದೆ ವೈಬು. ಏನೇನು ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಯಕ್ಷಗಾನದ್ದು ಯಕ್ಷಗಾನದ್ದು ವೈಬ್ ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ಗಣಪತಿ ಪೂಜೆ ಇಲ್ಲೇ ಮಾಡೋದು. ಬಂದಿದ್ದು ಯಕ್ಷಗಾನದ ರೆಡಿ ಆಗ್ತಾರೆ ಅಲ್ಲಿ ಚೌಕಿ ಅಂತೇಳಿ ಅಲ್ಲಿಗೆ ಬಂದಿದ್ದೀವಿ. ಏನಂದ್ರೆ ಇಲ್ಲಿ ಫಸ್ಟು ಗಣಪತಿ ಪೂಜೆ ಆಗುತ್ತೆ, ರೆಡಿ ಆಗ್ತಾರೆ. ಗಣಪತಿ ಪೂಜೆ ಆಗುತ್ತೆ, ಆಮೇಲೆ ಎಲ್ಲ ರೆಡಿ ಆಗೋದಿಲ್ಲ ಚೌಕಿ ಅಂತಾರೆ. ಈಗ ಬಂದಿದ್ದೀವಿ. ಯಾರ್ಯಾರು ಏನೇನು ರೆಡಿ ಆಗ್ತಿದ್ದಾರೆ ಇಲ್ಲಿ ಗಣಪತಿ ಇಡ್ತಾರೆ. ಫಸ್ಟು ಗಣೇಶಂಗೆ ಪೂಜೆ, ಆಮೇಲೆ ಎಲ್ಲ ಇದ್ದಾರೆ. ಇಲ್ಲಿ ಎಲ್ಲ ಇದು ನೋಡಿ ಮೇಕಪ್ ಕಿಟ್ ಎಲ್ಲ ಇಟ್ಕೊಂಡಿದ್ದಾರೆ ರೆಡಿ ಆಗೋಕ್ಕೆ. ಎಲ್ಲ ಇಲ್ಲಿದೆ ಲೆಕ್ಕಪತ್ರರು, ಎಲ್ಲ ಆಗು ಹೋಗುಗಳು ಎಲ್ಲ ಲೆಕ್ಕವನ್ನು ಬರೆದಿಟ್ಕೊಳ್ಳೋರು ಇವರು. ಸೊ ಯಕ್ಷಗಾನ ಮಸ್ತ್ ಅದನ್ನ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇದೆ ಎಲ್ಲ. ಸೊ ಇದು ಮೇಕಪ್ ಗಿಟ್ಟೆಲ್ಲ ಇನ್ನೊಂದು ಸ್ವಲ್ಪ ಬಿಟ್ಟ ಮೇಲೆ ಎಲ್ಲ ಮೇಕಪ್ ಮಾಡ್ಕೊತಾರೆ. ಅವಾಗ ಮತ್ತೆ ತೋರಿಸ್ತೀನಿ. ಸ್ಪೆಷಲ್ ಅಲ್ಲಿ ಕಳವಾಡಿ ಇದು ಕ್ಷೇತ್ರದಲ್ಲಿ. ಹೌದಾ? ಯಾವ ಊರಿನವರು? ಶಿವಪುರದವರಾ? ಚೈತ್ರ ಕೈಲಿ ಇದೆಯಲ್ಲ ತಾಳು. ಶಿವಪುರದವ್ರು ಇವರು. ಭಜನಾ ತಂಡ ತಾನೆ. ಹಾ, ಇವರೆಲ್ಲ ಭಜನಾ ತಂಡವರು ಭಜನೆ ಮಾಡಕ್ ಬಂದಿದ್ದಾರೆ. ನೋಡಿ ಸ್ಟೇಜ್ ಎಲ್ಲ ರೆಡಿ ಆಗಿದೆ, ಚೇರ್ ಎಲ್ಲ ಹಾಕಿದ್ದಾರೆ ಗಾಯ್ಸ್. ನೋಡಿ ಸ್ಟೇಜ್ ರೆಡಿ ಆಗಿದೆ, ಆ ಕಡೆ ಎಲ್ಲ ಚೇರ್ ಹಾಕಿದ್ದಾರೆ. ಆದರೂ ನಾವು ಆ ಕಡೆ ಕುಂತಿಲ್ಲ. ಏನಕ್ಕೆ ಅಂದರೆ ಏನಕ್ಕೆ ಗೊತ್ತಾ ಗೈಸ್, ನಾವು ಆ ಕಡೆ ಚೇರ್ ಎಲ್ಲ ಹಾಕಿದ್ರು ಏನಕ್ಕೆ ಆ ಕಡೆ ಕೂತಿಲ್ಲ ಅಂದರೆ ಹೇಳೇ ನೀವೇ ಏನು ಕೂತಿದ್ದೀಯ ನೀವು ಇಲ್ಲಿ? ನಾನು ಆ್ಯಕ್ಚುಲಿ ಸಾಂಗ್ ಕನೆಕ್ಟ್ ಮಾಡಿದ್ದೀನಿ ಇದಕ್ಕೆ, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿದ್ದಾಳೆ ಗೈಸ್. ಇವಳು ಒಳ್ಳೊಳ್ಳೆ ಸಾಂಗ್ ಹಾಕಿದ್ದಾಳೆ. ಇಲ್ಲ ಹಾಕ್ತೀನಿ ಈಗ. ಇವರು ಇವಾಗ ಭಜನೆ ಮಾಡ್ತಿದ್ದಾರಂತೆ. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಸ್ಟಾರ್ಟ್ ಆಗಿಲ್ಲ. ಸೊ ಇನ್ನೊಂದು 5 ನಿಮಿಷ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಸ್ಟಾರ್ಟ್ ಆದಮೇಲೆ ತೋರಿಸ್ತೀನಿ. ದೊಡ್ಡಮ್ಮ ನೋಡಿ ಟಿಪ್ ಟಾಪ್
ಇವಾಗ ರೆಡಿಯಾಗಿ ಬಂದಿದ್ದಾರೆ, ಸಖತ್ತಾಗಿ ಕಾಣ್ತವ್ರೆ. ಆದ್ರೆ ಬೇಗ ಬಂದಿದ್ದಾರೆ ಎಲ್ಲ ನಮ್ಮೂರು ಸ್ಟಾರ್ಟ್ ಆಗುತ್ತೆ. ತುಂಬಾ ಚಳಿ ಇದೆ ನೀವೇರು ಊರಲ್ಲಿ, ಅದಕ್ಕೋಸ್ಕರ ನಾವೆಲ್ಲ ಅಪ್ಪರ್ ಎಲ್ಲ ತಗೊಂಡ್ಬಂದಿದ್ವಿ. ಅಪ್ಪರ್ ಇವೆಲ್ಲ ಬೇಕೇ ಬೇಕು, ಯಾಕಂದ್ರೆ ಬೆಳಗಿನ ಜಾವ 6 ಗಂಟೆ 7 ಗಂಟೆ ತನಕ ಇರುತ್ತೆ. ಸೊ ಹಾಗಾಗಿ ಇವರೆಲ್ಲ ಹಾಕೊಂಡ್ಬಂದಿದ್ದಾರೆ ನೋಡಿ. ನೋಡಿ ಗೈಸ್, ರೆಡಿ ಆಗ್ತಾ ಇದೀವಿ. ಸ್ವೆಟರ್ ಅಪ್ಪರ್ ಔಟ್ಲುಕ್ ಹೇಗಿದೆ ಆಮೇಲೆ ತಿಳಿಸಿ, ಔಟ್ಲುಕ್ ಹೇಗಿದೆ ಆಮೇಲೆ ತಿಳಿಸಿ. ಅಷ್ಟೊಂದೇನು ಚೆನ್ನಾಗೇನು ಕಾಣ್ತಿಲ್ಲ ಇಬ್ರು. ಇಲ್ಲ, ಚೆನ್ನಾಗಿ ಕಾಣ್ತಿದ್ದಾರೆ, ಸಖತ್ತಾಗಿ ಕಾಣ್ತಿದೆ. ಆದರೂ ಗೈಸ್, ಈ ಅಪ್ಪರು ಈ ಜೀನ್ಸು ಪ್ಯಾಂಟ್ಗಿಂತ ನಾನು ತೋರಿಸ್ತೀನಿ ತಡಿ ಯಾವಾಗ ಸುಮ್ಮನೆ. ಗೈಸ್, ಇದು ಟ್ರೆಡಿಷ್ನಲ್. ನಂದು ನೋಡಿ ಗೈಸ್, ಇದು ಟ್ರೆಡಿಷ್ನಲ್. ಇವರಿಬ್ರು ಜೀನ್ಸ್ ಪ್ಯಾಂಟ್ ಹಾಕೊ ಬಂದಿದ್ದಾರೆ, ಆದ್ರೂ ಪರವಾಗಿಲ್ಲ. ಹೇಗಿದೆ ತಮ್ಮಣ್ಣ ಇವನ್ ಯಾವ ಡ್ರೆಸ್ ಹಾಕಿದ್ದಾರೆ ಅನ್ನೋ ಮುಖ್ಯ ಅಲ್ಲ ಗೈಸ್, ನೋಡಕ್ಕೆ ಮನಸ್ಥಿತಿ ಮುಖ್ಯ. ಹೇಗಿದೆ ಗೈಸ್? ಈಗ ಸಿದ್ಧ ಅದೇ ಆಗ್ಲೇ ಹೇಳ್ತಿದ್ವಲ್ಲ, ಅವನು ಅಂಗಡಿ ಇಟ್ಟಿದ್ದಾನೆ, ನೋಡೋಣ ಏನೇನೆಲ್ಲ ಇಟ್ಟಿದ್ದಾನೆ, ಏನೇನ್ ತಿನ್ಬೋದು ಗೈಸ್. ಅಂಗಡಿ ಇಡಾರ ಅಂತ ಆಗಿಲ್ಲ. ಈಗ ಏನೇನ್ ಇಟ್ಟಿದ್ದಾನೆ ನೋಡ್ತೀವಿ, ನೋಡೋಣ ತೋರಿಸ್ತೀವಿ ಬನ್ನಿ. ಕೂಡ ಎಲ್ಲಿಂದ ತಗೊಂಡ್ಬಂದೆ, ಏನು ಎಷ್ಟು ಖರ್ಚಾಯ್ತು? 14,000 ಹಾಕಿದ್ದೀರಾ? ವೆರಿ ನೈಸ್. ಇದು ಕುರ್ಕುರೆ ಎಲ್ಲ ಎಷ್ಟಕ್ಕೆ ಮಾಡ್ತಿದ್ದೀರಾ? ಅಬ್ಬಾ ನೋಡೋ, ಹೊಟ್ಟೆ ಹೊಡೆದ. ಮತ್ತೆ ನಿಂಗೆ ಲಾಭ ಹೆಂಗಾಗತ್ತೆ 5 ರೂಪಾಯಿ ಕುರ್ಕುರೆಗೆಲ್ಲ? ಏ ಪಾಪ, ಊರು ಮನೆ ಹುಡ್ರು ಬೆಳಿಬೇಕು ಬಿಡು. ಇದೆಷ್ಟ? ಆದ್ರೂ ಒಂದು ತಗೊಳ್ಳೋಣ, ಬೇಗ ಖಾಲಿ ಆಗ್ತದೆ. ನಾವೇ ತಗೊಂಬ. ಹೌದಲ್ಲ, ಅದೆಲ್ಲ ಏನು? ಏ ಟೀ ಒಂದಿಡೋ, ಟೀ. ಏನ್ ಟೀ ಬೇಕು ನಿಮ್ಗೆ? ಸಿದ್ಧ ಸರಿಯಾಗಿ ಯಾಮರ್ಸ್ತವನೆ, ಯಾಮರ್ಬಾರ್ದು ನಾವು. ಹಂಗಿಲ್ಲ, ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಹೌದು ದೊಡ್ಡಪ್ಪಾಜಿ, ಏನ್ ಅನಿಸ್ತಿದೆ? ಏನ್ ಕೊಡಿಸ್ಬೇಕು ಅನಿಸ್ತಿದೆ? ಗುಂಡಣ್ಣ ಹೌದು, ಕರ್ಮ ಖುಷಿ ಪಡ್ಬೇಕಾಯ್ತಾ? ನಾವು ಬೋಂಡ ಇಡ್ಬೋದಿತ್ತ? ಮೊದಲನೇ ವ್ಯಾಪಾರನ? ಈಗ ಆಲ್ರೆಡಿ ಆಗಿದೆ ವ್ಯಾಪಾರ. ಆಲ್ ದಿ ಬೆಸ್ಟ್ ಒನ್ಸ್ ಅಗೇನ್. ಚೆನ್ನಾಗಾಗ್ಲಿ ನಿನ್ ವ್ಯಾಪಾರ. ನಮಗೂ ಹಂಗೆ ಡಿಸ್ಕೌಂಟ್ ಅಲ್ಲಿ ಕೊಟ್ಬಿಡು. ಯಕ್ಷಗಾನದ ಬಗ್ಗೆ, ಇವತ್ತಿನ ಇದ್ರ ಬಗ್ಗೆ, ಫಂಕ್ಷನ್ ಬಗ್ಗೆ ಏನ್ ಅನಿಸ್ತಿದೆ? ಚೀಪ್ ಅನ್ಸುತ್ತಂದ್ರೆ ಇದ್ರ ಯಾಕೆ ಸ್ಪೆಷಲ್ ಅಂದ್ರೆ ಇದಕ್ಕೆ. ಅವ್ರ ಮೇಕಪ್ ಎಷ್ಟು ಹುಡುಗಿರು ಏನೂ ಅಲ್ಲ, ಇವ್ರು ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಅಂತ ಸುಂದರವಾದ ಹುಡುಗಿ ಕುಂತರು ಅವ್ರು ಯಾರು ತಿರುಗಿ ನೋಡ್ತಾ ಇಲ್ಲ. ಇದು ಯಕ್ಷಗಾನದವರ ಒಂದು, ಅಂದರೆ ಮೇಕಪ್ ಮಾಡ್ಬೇಕಾದ್ರೆ ಎಷ್ಟು ಫೋಕಸ್ ಮಾಡಿ ಅವ್ರು ಎಷ್ಟು ಚೆನ್ನಾಗಿ ಇದು ಮಾಡ್ಕೊತಾರೆ ಅಂತ ಇದಕ್ಕೆ ಕುದ್ರಲ್ಲೇ ಗೊತ್ತಾಗುತ್ತೆ. ಹೂ ರೆಡಿಯಾಗಿದೆ, ಯಾಕಂದರೆ ಆ ಲಾಸ್ಟಿಗೆ ದೇವ್ರು ಬರುತ್ತೆ, ಆ ದೇವ್ರಿಗೆ ಹಾಕೋಕ್ಕೆ ಬಂದಿದ್ದು. ಅವಳಿಗೆ ನಾಳೆ ರಜೆ ಸಿಗ್ತತೆ ಅಂತ ಬಂದಿದ್ದಾಳೆ, ಯಾಕಂದ್ರೆ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಇದ್ರೆ ಅಮ್ಮ ನನ್ನ ಸ್ಕೂಲಿಗೆ ಹೋಗೋಣ, ನಿದ್ದೆ ಬರ್ತಿದೆ ಅನ್ನಕ್ಕೆ ಅಲ್ಲ. ಹೇಗೆ ಅನಿಸ್ತೆ? ಪ್ರಸಾದ ತಿಂದ್ಯಾ? ನೀನು ತಿಂದಿಲ್ಲ, ಹಶುವಾಗ್ತಿದ್ಯಾ? ಹಾಯ್ ಮಾಡಿ, ಒಂದು ಹಾಯ್ ಮಾಡಿ. ಆಗಿ ಸೇ ಹಾಯ್. ಹಾಯ್ ಹಾಯ್ ಮಾಡು. ಹಾಯ್. ಓಕೆ, ಯಕ್ಷಗಾನ ಫುಲ್ ನೋಡ್ಬೇಕು, ಭಾಳ ಸಖತ್ತಾಗಿದೆ. ನಿದ್ದೆ ಮಾಡಂಗಿಲ್ಲ. ನೆಕ್ಸ್ಟ್ ನಮ್ದು ಯಕ್ಷಗಾನ ಇರುತ್ತೆ. ಗಣೇಶನ ವಕ್ರತುಂಡ ಪ್ರಸಾದ ರೆಡಿ ಆಗ್ತಾ ಇದೆ. ಸೊ ನೀವು ಹೊರಗಡೆ ಎಷ್ಟೇ ತಿನ್ನಿ, ಅದರ ಪ್ರಸಾದ ತಿಂದಷ್ಟು ರುಚಿ, ತಂದೆ ಆಶೀರ್ವಾದ ಇಲ್ಲದೆ ಪ್ರಸಾದದಲ್ಲಿ ಆ ಟೇಸ್ಟ್ ಒಂದು ನೆಮ್ಮದಿ ಕೊಡುತ್ತೆ ಪ್ರಸಾದ. ಫಸ್ಟು ಗಣಪತಿ ಪೂಜೆ. ಗಣಪತಿಗೆ ನೀವು ರೆಡಿಯಾಗಿಲ್ಲ, ರೆಡಿ ಆದಮೇಲೆ ಮತ್ತೆ ತೋರಿಸ್ತೀನಿ.
ಮಾಡ್ತಾ ಇದ್ದಾರೆ ಈಗ ಪ್ರಸಾದ. ಸರ್ ಏನೂ ತಂದಿಲ್ಲ, ಎಲ್ಲರ ಹತ್ರನೂ ಇಸ್ಕೊಂಡು ಹಚ್ಕೊಂಡಿದಾರಂತೆ ಅಂತ ಇವ್ರು ಹೇಳ್ತಾ ಇರೋದು. ಹೌದು, ಎಲ್ಲರ ಹತ್ರ ಇಸ್ಕೊಂಡು ಬೇಗ ಮೇಕಪ್ ಮಾಡ್ಕೊಂಡಿದ್ದಾರೆ. ಊಟ ಕೊಡ್ತಿದ್ದಾರೆ ಈಗ, ಊಟ ಖಾಲಿ ಆಗತ್ತೆ, ನಡೀತಾಳೆ ಊಟ ವಿತರಣೆ ಮಾಡ್ತಿದ್ದಾರೆ, ಬೇಗ ಹೋಗ್ಬೇಕಾಗಿ. ಯಾಕಂದ್ರೆ ಮಧ್ಯಾಹ್ನದ ಉಳಿಸ್ತಾರೆ. ಸಖತ್ತಾಗಿದೆ. ನಮ್ಮನೆ ಅಮ್ಮನ ನೋಡಿ ಊಟ ಮಾಡ್ತೀಯ ಬೈತಾಳೀಗ, ಎಷ್ಟು ಬೈದ್ರು ಅಷ್ಟೇ ಅಂತ. ಆಯ್ ಮೇಘಕ್ಕ, ಖುಷಿ ವಿಷಯ ಅಂದ್ರೆ ನಮ್ಗೆ ಹಳೆ ಮೇಘಕ್ಕ ಸಿಕ್ಕಿದಾಳೆ. ಪೂಜೆ ಆಯ್ತು. ಈಗ ಶ್ರೀ ಕ್ಷೇತ್ರ ಕಳವಾಡಿ ಬೈಂದೂರು ಇವರಿಂದ ಶ್ರೀ ಈಶ್ವರ ಮಾರಿಕಾಂಬ ಕೃಪಾಶುದ್ಧ ಯಕ್ಷಗಾನ ಮಂಡಳಿ ಬೈಂದೂರು. ಈಗ ಯಕ್ಷಗಾನ ಸ್ಟಾರ್ಟ್ ಆಗತ್ತೆ. ಯಕ್ಷಗಾನ ಸ್ಟಾರ್ಟ್ ಆದ್ಮೇಲೆ ಯಕ್ಷಗಾನದ ಏನೇನ್ ಮಾಡ್ತಾರೆ ಸಕ್ಕತ್ತಾಗಿದೆ ಯಕ್ಷಗಾನ ಮಾತ್ರ ಮಸ್ತ್. ಸ್ಟಾರ್ಟಿಂಗ್ ಅಂದ್ರೂ ಸಕ್ಕತ್ತಾಗಿದೆ ಮಾತ್ರ. ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಂಬೇಡಿ. ಗೊತ್ತಿಲ್ಲ. ನೀವು ಹೋಗಿ ನಿಮ್ಮಿಂದ ಯೋಗ್ಯ ಕೆಲಸ ಆಗ್ತದೆ ಎನ್ನುವುದಾಗಿ ಆಶೀರ್ವದಿಸಿ ಕಳುಹಿಕೊಡುವುದಕ್ಕೆ ಮುಂದಾಗಿದ್ದೀರಾ. ಇದು ನಾನು ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಇಷ್ಟೆಲ್ಲ ಮಾತನಾಡಿದವಳು ಅಲ್ವೇ ಅಲ್ಲ, ಸಂಪೂರ್ಣವಾಗಿ ತಿಳಿದುಕೊಂಡವಳೇ ಇದ್ದೇನೆ. ಯಾಕೆ ಮಡದಿಯನ್ನು ಅಲ್ವೇ ಸೂಪರ್. ನಿಂತಲ್ಲಿ ನಿಂತ್ಕೊಳ್ಳಿಕ್ಕೆ ಆಗುದಿಲ್ವೇ? ಹೌದಾ? ಯಾಕೆ ಚಳಿ ಆಗ್ತಾ ಉಂಟು. ಮತ್ತೆ ಒಳಕ್ ಮಾಡಲ್ಲ. ಕರ್ಕಟ ಸುರ ಹೌದಾ? ನಿನ್ನ ನೋಡಿದ್ರೆ ಪಾಪದವನ ಹಾಕಿ ಕಾಣ್ತಾ ಇದ್ದೆ, ಹಾಕಿ ಕಾಣ್ತಾ ಇದ್ದೆ. ಯಕ್ಷಗಾನ ಮುಗಿಯುವಂತಕ್ಕೆ ಬಂತು. ಈಗ ಪಟಾಕಿ ಹೊಡಿತಾ ಇದ್ದಾರೆ, ನೋಡ್ತಾ ಇರ್ತೀವಿ ಪಟಾಕಿ ಹೊಡಿತಿದ್ದಾರೆ ನಮ್ಮಿಂದ. ತುಂಬಾ ಚಳಿ. ಸೊ ಈಗ ಆಯ್ತು, ಏನಕ್ಕೋ ಬ್ರೇಕ್ ಕೊಟ್ಟಿದ್ರು, ಈಗ ಮತ್ತೆ ಸ್ಟಾರ್ಟ್ ಆಯ್ತು. ಇನ್ನೊಂದು ಸ್ವಲ್ಪ ಹೊತ್ತು ಮುಗಿಯುತ್ತೆ. ತುಂಬಾ ಸಖತ್ತಾಗಿತ್ತು. ಮುಂಚಿತವಾಗಿ ಪ್ರವೇಶ ಆದದ್ದು ನಿನ್ನ ಪ್ರವೇಶ ಖಂಡಿಸುವುದಕ್ಕಾಗಿ ಇಲ್ಲಿಯವರೆಗಾಗಿ ಬಂದವರು ನಿರ್ಮಾಣವಾಗುವಂತಹ ಸಂದರ್ಭ ತಡೆಯ ನೋಡುವುದಕ್ಕೆ ಮುಂದಾದರೆ ಈ ನಾಡಿನ ಅರಸು ಕೋರನ್ನ